ಅಂಡ್ ಕೆಲವೊಂದು ವಿಚಾರಗಳನ್ನ ನಾವ್ ಎಲ್ಲೂ ಹೇಳಕ್ ಆಗಲ್ಲ. 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು ಬಟ್ ಆದ್ರೆ ನಿಮ್ದ ಸ್ವಲ್ಪ ನೋಡಿ ಇಲ್ಲೇನೋ ಹೆಸರು ಬೇರೆ ಇದೆ. ಅವಾಗ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ವೀಕ್ ಇತ್ತು. ಕಲೆ ಒಂದು ಗೊತ್ತಿದ್ರೆ ಸಾಕಾಗ್ತಿತ್ತು. ಎಜುಕೇಶನ್ ಗಿಂತ ಕಲೆ ಗೊತ್ತಿದೆ, ಅದ್ರ ಬಗ್ಗೆ ನಾಲೆಡ್ಜ್ ಗಳು ತಿಳ್ಕೊಂಡಿದ್ರೆ ಓಕೆ. ಅವ್ರ ಅಪ್ಪ ಅಮ್ಮ ಒಪ್ತಿರ್ಲಿಲ್ಲ ಅವಾಗೆಲ್ಲ. ಆಶ್ಚರ್ಯ ಆಗಿದೆ ನನಗೆ. ಇಷ್ಟ ಆದ್ರೂ ನಿನಗೆ ಮಾನ ಮರ್ಯಾದೆ ಅಂತ ನೋಡಿ ಚಿಕ್ಕ ಬುಳ್ಳೆ ಓಪನ್ ಆಗ್ರು ನಾನು ಸಿದ್ಧ ಕೂತಿದ್ದೆ ಅಲ್ಲ, ಅವಳನ್ನೇ ಇಷ್ಟ ಪಡೋದು, ಅವಳನ್ನೇ ಮದುವೆ ಆಗೋದು ಅಂತ. ಅದಾದ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಶೀತಲ್. ನೀವ್ ನೋಡ್ತಿದ್ದೀರಾ ಡಿ ಕಂಪನಿ ಪ್ರೆಸೆನ್ಸ್ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರುವಂತಹ ಸ್ಪೆಷಲ್ ಸೆಲೆಬ್ರಿಟಿ ಯಾರು ಅಂತ ನೀವ್ ಯೋಚನೆ ಮಾಡ್ತಾ ಇದ್ರೆ, ಸೊ ಇವ್ರ ಬಗ್ಗೆ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಎರಡನೇ ಲೈನ್ ಹೇಳಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಈ ಒಂದು ಸ್ಪೆಷಲ್ ಸೆಲೆಬ್ರಿಟಿ ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರುವಂತವರು ಯಾರು ಅಂತ. ಸೊ ಇವರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನೂರಾರು ಕನಸುಗಳನ್ನ ಹೊತ್ತು ಆರಂಭಗಾರನಾಗಿ ಪ್ರಾರಂಭಿಸಿ ಶ್ರೀಗೌರಿಯ ಮೂಲಕ ಮನೆಗಳನ್ನ ತಲುಪಿ ಎಲ್ಲೆಡೆ ಮನೆ ಮಾತಾಗಿದ್ರು. ಅದಾದ ನಂತರ ಇದೀಗ ಮುದ್ದು ಸೊಸೆಯ ಕ್ವಾಟ್ಲೆಯಾಗಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನಿಶಿತ್ ರಾಜ್ ಶೆಟ್ಟಿ. ಹಾಯ್ ನಿಶಿತ್ ಅವರೇ, ಪಾಡ್ಕಾಸ್ಟ್ ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಮನಸ್ಸಿನ ಡಿಟಾಕ್ಸ್ ಅಲ್ಲಿ ನಿಮ್ಮ ಮನಸ್ಸನ್ನ ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಎಸ್, ರೆಡಿ ಇದ್ದೀನಿ. ಎಸ್, ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಸೊ ಇವರ ಬಗ್ಗೆ ಶಾರ್ಟ್ ಇಂಟ್ರೊಡಕ್ಷನ್ ಏನೋ ಹೇಳಿದೆ. ಸೊ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ನಷ್ಟು ಬ್ರೀಫ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಸೆಪ್ಟೆಂಬರ್ 15, 1998ರಲ್ಲಿ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಸೋಮಣ್ಣ ಹಾಗೂ ಕಲ್ಯಾಣಿ ದಂಪತಿಗಳಿಗೆ ಜನಿಸಿದಂತಹ ದ್ವಿತೀಯ ಪುತ್ರ ಇವರು. ಸೊ ಅದಾದ ನಂತರ ತದನಂತರದಲ್ಲಿ ರಾಜಾಜಿನಗರಲ್ಲಿರುವಂತಹ ಬಸವೇಶ್ವರ ಕಾಲೇಜಲ್ಲಿ PU ವ್ಯಾಸಂಗವನ್ನ ಕೂಡ ಮುಗಿಸ್ಕೊಂತೀರಾ. ಅದಾದ ಮೇಲೆ KLES ನಿಜಲಿಂಗಪ್ಪ ಕಾಲೇಜಲ್ಲಿ BA ಪದವಿಯನ್ನ ಕೂಡ ಪಡ್ಕೊಂತೀರಾ. ಸೊ ಓದೋದ್ರ ಜೊತೆಗೆ ಆಕ್ಟಿಂಗ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತೀರಾ. ಕಾಲೇಜಲ್ಲಿ ಒಂದು ಟೀಮ್ ಕೂಡ ಫಾರ್ಮ್ ಮಾಡ್ತೀರಾ, ಶಾರ್ಟ್ ಮೂವೀಸ್ ಅನ್ನ ಮಾಡ್ತೀರಾ. ಅದಾದ್ಮೇಲೆ ರಂಗಭೂಮಿ ಪ್ರವೇಶ ಕೂಡ ಮಾಡ್ತೀರಾ. ಅದಾದ್ಮೇಲೆ ನಮ್ಮೆಲ್ರಿಗೂ ಗೊತ್ತೇ ಇದೆ, ಶ್ರೀಗೌರಿಯ ಮೂಲಕ ಎಲ್ಲರ ಮನೆ ಮಾತಾಗ್ತೀರಾ. ಈಗಂತೂ ಎಲ್ಲರ ಮನೆಯಲ್ಲಿ ಕ್ವಾಟ್ಲೆ ಕೊಡ್ತಾ ಮುದ್ದು ಸೊಸೆ ಸೀರಿಯಲ್ ಮೂಲಕ ಸಿಕ್ಕಾಪಟ್ಟೆ ಮನೆ ಮಾತಾಗಿದ್ದೀರಾ. ಸೊ ನಿಮ್ಗೆ ಮತ್ತೊಮ್ಮೆ ನಮ್ಮ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್ ಗೆ ಸ್ವಾಗತ, ಸುಸ್ವಾಗತ ನಿಶಿತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟನ್ನೆಲ್ಲ ತಿಳ್ಕೊಂಡಿದ್ರಲ್ಲ, ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ಹೇಗ್ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ ಈ ತರ ಬ್ರಾಡ್ಕಾಸ್ಟ್ ಬಂದಿರೋದು, ತುಂಬಾ ಖುಷಿ ಆಗ್ತಿದೆ. ಅಂಡ್ ಕೆಲವೊಂದು ವಿಚಾರಗಳನ್ನ ನಾವ್ ಎಲ್ಲೂ ಹೇಳಕ್ ಆಗಲ್ಲ. ಇಲ್ಲ ಇನ್ ಫೋನಲ್ಲಿ ಹೇಳಬೇಕು, ಇಲ್ಲ ಅಂದ್ರೆ ಫ್ರೆಂಡ್ಸ್ ಗಳ ಹತ್ರ, ಪಬ್ಲಿಕ್ ತಿಳಿಬೇಕು ಅಂದ್ರೆ ಈ ತರದೊಂದು ವೇದಿಕೆ ಬೇಕು ಬ್ರಾಡ್ಕಾಸ್ಟ್ ಮೂಲಕ. ಸೊ ನಮ್ಮಲ್ಲಿರೋ ಕೆಲವೊಂದು ವಿಚಾರಗಳನ್ನ ಹೇಳಬೇಕು, ನಮ್ಮ ವಿಚಾರಗಳನ್ನ ಕೆಲವು ನೀವುಗಳನ್ನ ಹೇಳ್ತೀರಾ. ಸೊ ಅದು ಖುಷಿ ಕೊಡುತ್ತೆ. ರೆಡಿನಾ? ಎಸ್, ರೆಡಿ. ಎಸ್. ಸೊ ನಮ್ಮ ಶೋನ ಯುನೀಕ್ ಕಾನ್ಸೆಪ್ಟ್ ಒಂದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಈ ಬಾಕ್ಸ್ ನೋಡ್ತಿರ್ಬೋದು ನೀವು. ಸೊ ಇದು ಮಿಸ್ಟ್ರಿ ಬಾಕ್ಸ್ ಆಫ್ ನಮ್ಮ ಮನಸ್ಸಿನ ಡಿಟಾಕ್ಸ್. ಸೊ ಇದ್ರಲ್ಲಿ ನಿಮ್ಗೆ ಸಂಬಂಧಪಟ್ಟಂತಹ ಮಿಸ್ಟ್ರೀಸ್ ಇದೆ. ಸೊ ಹಂತವಾಗಿ ಒಂದೊಂದೇ ಮಿಸ್ಟ್ರಿನ ತೆಗಿತೀನಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮೆಲ್ಲ ವೀಕ್ಷಕರಿಗೆ ನೀವು ತಿಳಿಸ್ಬೇಕು. ರೆಡಿ ಇದ್ದೀರಾ? ಸೊ ಮೊದಲನೇ ಮಿಸ್ಟ್ರಿ ನೋಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಮೊದಲನೇ ಮಿಸ್ಟ್ರಿಯನ್ನ ನೋಡೋಣ. ಸೊ ಮೊದಲನೇ ಮಿಸ್ಟ್ರಿ ಇಸ್, ಓಕೆ, ಏನದು ಮಿಸ್ಟ್ರಿ? ಮಾರ್ಕ್ಸ್ ಕಾರ್ಡ್ ನಿಶಿತಾರೆ. ಸೊ ಮಾರ್ಕ್ಸ್ ಕಾರ್ಡ್ ಏನೋ ಇದೆ, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, ಬಟ್ ಆದ್ರೆ ನಿಮ್ದ ಸ್ವಲ್ಪ ನೋಡಿ ಇಲ್ಲೇನೋ ಹೆಸರು ಬೇರೆ ಇದೆ, ಕೇಶವ್ ಮೂರ್ತಿ ಎಸ್ ಅಂತ. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ. ಆದ್ರೆ ನನ್ನ ಒರಿಜಿನಲ್ ನೇಮ್ ಬಂದು, ನನ್ನ ಮಾರ್ಕ್ಸ್ ಕಾರ್ಡ್, ನನ್ನ ಐಡೆಂಟಿಟಿ ಇರೋದೆಲ್ಲ ಕೇಶವ ಮೂರ್ತಿ ಅಂತಾನೆ. ನಾನು ಆಸ್ ಎ ನ್ಯೂಮರಾಲಜಿ ಪ್ರಕಾರ ನನ್ನ ಈ ಸಿನಿಮಾ ಫೀಲ್ಡ್ಗೋಸ್ಕರ ನೇಮ್ನ ಚೇಂಜ್ ಮಾಡ್ಕೊಂಡಿದ್ದೇನೆ, ನಿಶಿತ್ ರಾಜ್ ಶೆಟ್ಟಿ ಅಂತ. ಸೊ ಜನಗಳಿಗೆ ಗೊತ್ತಿರೋದು ನಿಶಿತ್ ರಾಜ್ ಶೆಟ್ಟಿ ಅಂತಾನೆ. ಓನ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ನನ್ನ ಐಡೆಂಟಿಟಿಗೆ ಕೇಶವ್ ಮೂರ್ತಿ ಅಂತಾನೆ ಇರೋದು. ಕೇಶವ್ ಮೂರ್ತಿ ಅವರು. ಎಸ್. ಓಕೆ, ಸೂಪರ್. ಸೊ 10th ಮಾರ್ಕ್ಸ್ ಕಾರ್ಡ್ ಆಲ್ರೆಡಿ ನಿಮ್ಮ ಕೈಯಲ್ಲಿದೆ. ಸೊ ನಿಮ್ಮ ಒಂದು ಸ್ಕೂಲ್ ಡೇಸ್ ಬಗ್ಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಕೂಲ್ ಹೆಂಗೋ ಕಲೆಕ್ಟ್ ಮಾಡಿದೀರಾ, ನೈಸ್. ಸ್ಕೂಲ್ ವಿಚಾರ ಬಗ್ಗೆ ಅದನ್ನ
ಅದೊಂಥರ ಮೆಮೊರಿ ಸ್ಕೂಲ್ ಅನ್ನೋದು. ಏನು ಗೊತ್ತಿರಲ್ಲ, ಯಾವುದೇ ಥರ ಚಿಂತೆ, ಆಲೋಚನೆ, ಸ್ಟ್ರೆಸ್ಸು, ಟೆನ್ಷನ್ ಏನೂ ಇರಲ್ಲ. ಬೆಳಿಗ್ಗೆ ತೊಳ್ತೀವಿ, ಅಮ್ಮ ಹಾಲು ಟೀ ಕಾಯಿಸ್ಕೊಡ್ತಾರೆ, ಸ್ಕೂಲ್ಗೆ ಹೋಗ್ತೀವಿ, ರೆಡಿ ಆಗ್ತೀವಿ, ಯೂನಿಫಾರ್ಮ್ ಅವರೇ ಹಾಕ್ಕೊಡ್ತಾರೆ, ಸ್ಕೂಲ್ಗೆ ಹೋಗ್ತೀವಿ, ಏನು ಹೇಳ್ಕೊಡ್ತಾರೆ ಮೈಸ್ಟ್ರು ಅದನ್ನು ತಿಳ್ಕೊತೀವಿ, ಹೋಮ್ವರ್ಕ್ ಮಾಡ್ತೀವಿ, ಬರ್ತೀವಿ, ಸಾಯಂಕಾಲ 4 ಗಂಟೆಗೆ ಬಂದು ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತೀವಿ, ಮತ್ತೆ ಮಲಿಕೋತೀವಿ. ಅದೇ ಆ ಪ್ರಪಂಚ ಬೇರೆ. ಅದು ಓನ್ಲಿ ಬರೀ ಎಲ್ಲರಿಂದ ಪ್ರೀತಿ ಮಾತ್ರ ಅಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಬರೀ ಪ್ರೀತಿ, ಅಪ್ಪ ಅಮ್ಮ ಅಣ್ಣ ತಮ್ಮ ಫ್ರೆಂಡ್ಸು ಫ್ಯಾಮಿಲಿ, ಅದೊಂದು ಪ್ರೀತಿ ಮಾತ್ರ ಇರುತ್ತೆ, ಬೇರೆ ಆಲೋಚನೆ ಏನಿರಲ್ಲ. ಅದೊಂದು ಖುಷಿ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್ಗಳು, ನಾನು ಓದಿದ್ದು UKG ಇಂದನೂ 10th ವರೆಗೂ ಒಂದೇ ಸ್ಕೂಲ್ ಓದಿದ್ದು, ಶಾಸ್ತ್ರಿ ಸ್ಕೂಲ್. ಸೊ ಆ ಫ್ರೆಂಡ್ಶಿಪ್ ಬಾಂಡ್ ತುಂಬಾ ಗಟ್ಟಿಯಾಗಿರುತ್ತೆ. 2 ವರ್ಷ 3 ವರ್ಷಕ್ಕೆ ಚೇಂಜ್ ಏನಾಗಿಲ್ಲ. ಸೊ ಈಗಲೂ ಟಚ್ ಅಲ್ಲಿ ಇದ್ದಾರೆ, ಈಗಲೂ ಟಚ್ ಅಲ್ಲಿ ಇದೀವಿ, ಈಗಲೂ ಅವಾಗ ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಸೊ ಮಾರ್ಕ್ಸ್ ಕಮ್ಮಿ ಇದೆ 10th ಅಲ್ಲಿ, ಅವಾಗ ಹೋಗ್ತಾ ಇರ್ಲಿಲ್ಲ, ಎಜುಕೇಶನ್ ಕಮ್ಮಿ ಇತ್ತು, ಅಂದ್ರೆ ಜಾಸ್ತಿ ಓದ್ತಾ ಇರ್ಲಿಲ್ಲ, ಬರೀ ಫ್ರೆಂಡ್ಸು, ಈಚೆ ಓಡಾಟ ಹೊಡೆದಾಟ, ಅವಾಗೆಲ್ಲ ಸ್ವಲ್ಪ ಹೋಗ್ತಾ ಇದ್ದೆ, ಬರೀ ಅದೇ ತರ ಮಾಡ್ತಿದ್ದು. ನಾನು ಫೈನಲ್ ಎಕ್ಸಾಮ್ ಅಲ್ಲಿ ಇರ್ಬೇಕಾದ್ರೆ ಸ್ಕೂಲ್ನೇ ಮೆನ್ಷನ್ ಮಾಡಲ್ಲ, ಲೆಕ್ಚರ್ನೇ ಮೆನ್ಷನ್ ಮಾಡಲ್ಲ. ಅವಾಗ ಸ್ವಲ್ಪ ಇಂಗ್ಲಿಷಲ್ಲಿ ವೀಕ್ ಇದ್ದೆ ನಾನು. ಆ ಟೈಮಲ್ಲಿ ಫೈನಲ್ ಇಯರ್ ಎಕ್ಸಾಮ್, ಅದು ಮಂಜುನಾಥ ಸ್ಕೂಲಲ್ಲಿ ಬಿದ್ದಿತ್ತು, ಮಾಗಡಿ ರೋಡಲ್ಲಿ ಇದೆ ಮಂಜುನಾಥ ಸ್ಕೂಲು. ಎಲ್ಲರೂ ಬರೀ ಅವ್ರು ಮಾತ್ರ ಸ್ಕೂಲ್ ಹುಡುಗರಿಗೆ ಮಾತ್ರ ಕಾಪಿ ಹೊಡ್ಯಕ್ ಮಾತ್ರ ಬಿಟ್ಟಿದ್ರು. ನಾನು ಇಂಗ್ಲಿಷ್ ಓದ್ಕೊಂಡು ಆಗಿರ್ಲಿಲ್ಲ ಅವಾಗೆಲ್ಲ. ಬೇರೆ ಸಬ್ಜೆಕ್ಟ್ ಎಲ್ಲ ಓದ್ಕೊಂಡು ಹೋಗ್ತಿದ್ದೆ, ಇಂಗ್ಲಿಷ್ ಅವಳು ನಮಗ್ ಮಾತ್ರ ಕಾಪಿ ಹೊಡ್ಯಕ್ ಬಿಡ್ಲಿಲ್ಲ. ಏನ್ ಮಾಡೋದು, ಸುಮ್ನೆ ಕೂತ್ಕೊಂಡೆ, 1/2 hour ಕೈ ಕೊಟ್ಬಿಟ್ಟು ಅವ್ರನ್ನ ಹಿಂಗ್ ಏನ್ ಲೆಕ್ಚರ್ ಹಿಂಗ್ ಓಡಾಡ್ತಾ ಇದ್ರು, ಅವ್ರನ್ನ ಮಾತ್ರ ಸುಮ್ನೆ ಕೂತಿದ್ದೆ ನೋಡ್ತಾ. ಅವ್ರು ನೋಡಿದ್ರು, 1/2 hour ನೋಡಿದ್ರು, ಮುಕ್ಕಾಲ್ ಅವರ್ ನೋಡಿದ್ರು. ಏನೋ ಬರೀದೇನೋ ಕೂತಿದ್ಯಾ ಅಂದ್ರು. ನೀವು ಮಾತ್ರ ನಿಮ್ಮ ಸ್ಕೂಲ್ ಹುಡುಗರಿಗೆ ಮಾತ್ರ ಕಾಪಿ ಹೊಡ್ಯಕ್ ಬಿಟ್ಟಿದ್ದೀರ, ನನಗ್ ಬಿಡಲ್ವಾ, ನೀವ್ ನೋಡಿ, ನೀವ್ ನನಗ್ ಬಿಡ್ಲಿಲ್ಲ ಅಂದ್ರೆ ಫೇಲ್ ಆಗ್ತೀನಿ ಅಂತ. ಸರಿ ಆಯ್ತು ಹೋಗ್ಲಿ ಅಂದ್ಬಿಟ್ಟು ಹಿಂಗೆ ಕೈ ಸನ್ನೆ ಮಾಡಿದ್ರು. ಕರೆಕ್ಟ್ ಆಗಿ ಪಾಸ್ ಆಗಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅಷ್ಟೇ ತೆಗ್ದಿದೀನಿ 10th ಅಲ್ಲಿ. ಸೂಪರ್. ಸೊ ಆ ಟೀಚರ್ ನ ನೆನ್ಸ್ಕೊಂತೀರಾ ನೀವು ಇವಾಗ್ಲೂ? ಹಾ, ಅಂದ್ರೆ ಅವರು ಮುಖ ಪರಿಚಯ ಅಂತ ಇದ್ದಿಲ್ಲ, ಒಂದು ನೆನಪಿದೆ, ಇಂಥ ಟೀಚರ್ ಮಾಡಿದ್ರು, ಇಂಥ ಸ್ಕೂಲ್ ಅವ್ರ ಟೀಚರ್ ಮಾಡಿದ್ರೆ ನೆನಪಿದೆ. ಸೊ ಒಂದ್ ಯಾವ್ದಾದ್ರು ನಿಮ್ಮ ಸ್ಕೂಲ್ ಡೇಸ್ ನ ಬೆಸ್ಟ್ ಮೆಮೊರಿ ನಮ್ಮ ವೀಕ್ಷಕರ ಹತ್ರ ಶೇರ್ ಮಾಡ್ಕೊಬೇಕು? ಬೆಸ್ಟ್ ಮೆಮೊರಿ ಅನ್ನಕ್ಕಿಂತ ನಾನು ಆಕ್ಟರ್ ಆಗ್ಬೇಕು ಅಂತ ಮೈಂಡ್ ಅಲ್ಲಿ ಬಂದಿದ್ದೆ ಸ್ಕೂಲಲ್ಲಿ. 9th or 10th ಇದ್ರಲ್ಲಿ ಸ್ಕೂಲ್ ಡೇ ಮಾಡ್ತಾರಲ್ಲ ಸ್ಕೂಲ್ಗಳಲ್ಲಿ. ಸೊ ಅಲ್ಲಿ ಸ್ಕೂಲ್ ಡೇ ಮಾಡ್ಬೇಕಾದ್ರೆ ಡ್ಯಾನ್ಸ್ ಚೆನ್ನಾಗಿ ಆಡ್ತಿದ್ದೆ. ನಾನಾಗ ಸ್ಕೂಲ್ ಲೈಫ್ ಇಂದಾನು ಡ್ಯಾನ್ಸ್ ಚೆನ್ನಾಗಿ ಆಡ್ತಿದ್ದೆ. ಮನೇಲಿ ಟಿವಿ ಹಾಕ್ಬಿಟ್ಟು ಟಿವಿ ಮುಂದೆ ನೋಡ್ಕೊಂಡು ಡ್ಯಾನ್ಸ್ ಆಡೋದು, ಅದನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ತಂದೆ ಓಕೆ ನಿಂಗೇನೋ ಡ್ಯಾನ್ಸ್ ಇಷ್ಟ, ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರು. ಅಲ್ಲಿ ಬರೀ 1 ವರ್ಷ ಹೋದೆ. ಅಲ್ಲಿ ಮಾಸ್ಟರ್ ಹೊಡಿತಾ ಇದ್ರು, ನಾನು ಇವನ ಹತ್ರ ಓದೈತೀನಿ, ನಾನು ಯಾಕೆ ಡ್ಯಾನ್ಸ್ ಕಲಿಬೇಕು. ಅವಾಗ ನಾವು ಬೇರೆಯವ್ರಿಗೆಲ್ಲ ಒದೆ ತಿಂತಾ ಇರ್ಲಿಲ್ಲ, ಯಾವನ ಹತ್ರ ನಾನೇ ಒದೆ ತಿನ್ಬೇಕು, ನಾನೇ ಕಲಿತೀನಿ ಅಂತ. ಅಲ್ಲಿ ಬಿಟ್ಟು ಬರೀ ನಾನೇ ಮನೇಲೆ ಡ್ಯಾನ್ಸ್ ಆಡೋದು ಅದೆಲ್ಲ ಮಾಡ್ತಿದ್ದೆ. ಅವಾಗ ಡ್ಯಾನ್ಸ್ ಮಾಸ್ಟರ್ ಬಂದ್ರು ಒಬ್ರು ಸ್ಕೂಲಲ್ಲಿ, ಸ್ಕೂಲ್ ಡೇ ಡ್ಯಾನ್ಸ್ ಹೇಳ್ಕೊಡಕ್ಕೆ. ಅಲ್ಲಿ ನಮ್ಮ ಟೀಮಲ್ಲಿ ನಾನು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದೆ ಅಂತ, ಓಕೆ ಸರ್ ಇವ್ರು ಚೆನ್ನಾಗಿ ಆಡ್ತಾನೆ ಅಂದ್ರೆ ಲೀಡ್ ಮಾಡಿದ್ರು. ಮೇನ್ ಲೀಡ್ ಶಿವರಾಜ್ ಕುಮಾರ್ದು ರಣರಂಗಭೂಮಿ ಜಗವೇ ಒಂದು ರಣರಂಗ ಸಾಂಗ್. ಅಲ್ಲಿ ಲೀಡ್ ಮಾಡಾದ್ಮೇಲೆ, ಅಲ್ಲಿ ಸ್ಕೂಲ್ ಡೇಲಿ ಆ ಸಾಂಗ್ ಮಾಡಾದ್ಮೇಲೆನೆ ಜನ ಹೀರೋ ಚೆನ್ನಾಗಿ ಆಡ್ತಾನೆ ಅಲ್ಲಿ ಮೈಂಡಲ್ಲಿ ಸ್ವಲ್ಪ ಇತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ಇತ್ತು. ನಮ್ಮ ತಂದೆ ಸಿನಿಮಾ ಇಂಡಸ್ಟ್ರಿಲೇ ಅವರು ಕೆಲಸ ಮಾಡೋದ್ರಿಂದ ಕಾಸ್ಟ್ಯೂಮರ್ ಆಗಿ ಕೆಲಸ ಮಾಡ್ತಾರೆ ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿಲಿ. ಅವ್ರ ಜೊತೆ ಅವಾಗ ಹೋಗೋದು ನೋಡೋದು, ಆಕ್ಟರ್ಸ್ಗಳು ಅವ್ರನ್ನ ಜನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಫೇಮ್ ಆದ್ರೆ ಆಕ್ಟರ್ ಆದ್ರೆ ಜನ ಎಲ್ಲ ಬರ್ತಾರೆ, ಅವ್ರ ಜೊತೆ ಫೋಟೋ ತಗೋತಾರೆ, ಸೆಲ್ಫಿ ತಗೋತಾರೆ. ಅವಾಗ ಬರೀ ಆ ತರ ಮೈಂಡ್ ಸೆಟ್ ಇತ್ತು. ಅಲ್ಲಿಂದ ಸ್ವಲ್ಪ ಒಂಚೂರು ಮೈಂಡ್ ಅಲ್ಲಿ ಇತ್ತು. ಇದೇ ಅವಾಗ ಎಲ್ಲ ನಾನು ಮಾಗ್ದಿರೋದು ಎಲ್ಲ ಸುತ್ತಮುತ್ತ ಎಲ್ಲ ಓಡಾಡ್ಬೇಕಾರೆ ಹೀರೋ ಹೇಗಿದ್ಯಾ, ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ಸ್ತಾ ಇದ್ರು. ಅಲ್ಲಿಂದ ನನಗೆ ಮತ್ತೆ ಮೈಂಡ್ ಬಂತು, ಓಕೆ ಜನ ಎಲ್ಲ ಇಲ್ಲಿಂದನೇ ಇದು ಮಾಡ್ತಿದ್ದಾರೆ, ಪ್ರೀತಿ ಕೊಡ್ತಿದ್ದಾರೆ, ಓಕೆ ನಾನು ಆಕ್ಟರ್ ಆಗ್ಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದೊಂದು ಒಳ್ಳೆ ಬೆಸ್ಟ್ ಮೆಮೊರಿ, ಚೆನ್ನಾಗಿದೆ. ಸೂಪರ್. ಸೊ ನಿಮ್ಮ ಸ್ಕೂಲ್ ಡೇಸ್ ಅಲ್ಲೇ 100 ಕನಸು, ಸೊ ಅದ್ರ ಬಗ್ಗೆ ಹೇಳಿ. ನಾನು 7th or 8th ಅಲ್ಲಿ ಇದ್ದೆ. ಆಗ 7th ಅಲ್ಲೇ ಇದ್ದಿದ್ದೆ ಮೇ ಬಿ. ಅದೇ ನಮ್ಮ ಅಪ್ಪ ಎಲ್ಲ ಹೋಗ್ತಿದ್ರಲ್ಲ ಸಿನಿಮಾ, ನಾನು ಆಕ್ಟರ್ ಆಗ್ಬೇಕು, ನಾನು ಆಕ್ಟ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದೆ. ಸರಿ ಅನ್ಬೇಕಾದ್ರೆ ಅವ್ರು ಆ ಸಿನಿಮಾದಲ್ಲಿ ಅವರೇ ಕಾಸ್ಟ್ಯೂಮ್ ಚೀಫ್ ಆಗಿದ್ರು. ಅವಾಗ
ನನ್ನ ಮಗ ಈ ಥರ ಹೋಗಿ ಆಡಿಷನ್ ಕೊಟ್ಟೆ. ಆವಾಗ ಆಡಿಷನ್ ಮಾಡಿದ್ಮೇಲೆ ಓಕೆ ಈ ಥರದೊಂದು ಪಾತ್ರ ಇದೆ ಮಾಡಿ ಅಂತ ಅವಾಗ ಅದು ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಮೇಕಪ್ ಹಾಕಿ ಹೋಗಿದ್ದು ಕ್ಯಾಮ್ರಾ ಮುಂದೆ. ಸೊ ಅದೊಂಥರ ಚಿಕ್ಕ ವಯಸ್ಸಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಅದು ಮಾಡಾದ್ಮೇಲೆ ಮತ್ತೆ ಬರಲಿಲ್ಲ ನಾನು ಈ ಫೀಲ್ಡ್ಗೆ ಕ್ಯಾಮ್ರಾ ಮುಂದೆ. ಡಿಗ್ರಿ ಎಜುಕೇಶನ್ ಎಲ್ಲ ಮುಗಿಸಾದ್ಮೇಲೆ ಬಂದಿದ್ದು. ಓಕೆ ಎಜುಕೇಶನ್ ಮುಗಿಸೋಣ, ಎಜುಕೇಶನ್ ಬೇಕು, ಎಜುಕೇಶನ್ ಇಂಪಾರ್ಟೆಂಟ್. ನಾವೇನೇ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೂ ಎಜುಕೇಶನ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಅವಾಗಿನ ಎರದಲ್ಲಿ ಕಲೆ ಒಂದು ಗೊತ್ತಿದ್ರೆ ಸಾಕಾಗ್ತಿತ್ತು. ಎಜುಕೇಶನ್ಗಿಂತ ಕಲೆ ಗೊತ್ತಿದೆ, ಅದ್ರ ಬಗ್ಗೆ ನಾಲೆಡ್ಜ್ಗಳು ತಿಳ್ಕೊಂಡಿದ್ರೆ ಓಕೆ. ಬಟ್ ಇವಾಗ ಪ್ರೆಸೆಂಟ್ ಏನೇ ನಾವು ಯಾವುದೇ ಫೀಲ್ಡ್ ಹೋಗ್ತೀವಿ ಅಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಜುಕೇಶನ್ ತಿಳ್ಕೊಳ್ಳೋಣ, ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಬರೋಣ ಅಂತ 100 ಕನಸು ಅಂತ ಒಂದು ಮೂವಿ ಮಾಡಿದೆ. ಅದಾದ್ಮೇಲೆ ಆಫ್ಟರ್ ಬಂದಿದ್ದು. ಓಕೆ, ನೈಸ್. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತ ಅಂದ್ರೆ? ಫ್ಯಾಮಿಲಿ ಅಪ್ಪ ಅಮ್ಮ, ನಮ್ಮ ಅಣ್ಣ, ನಾನು, ನನ್ನ ತಮ್ಮ. ಆ್ಯಂಡ್ ಈಗ ರೀಸೆಂಟ್ ಆಗಿ ನಂದು ಮದುವೆ ಆಗಿದೆ, 1 ಮಂತ್ ಆಗಿದೆ. ಚೆನ್ನಾಗಿದೆ ಫ್ಯಾಮಿಲಿ, ಒಂದೊಳ್ಳೆ ಕುಟುಂಬ. ತಂದೆ ತಾಯಿ ಯಾವುದಕ್ಕೂ ಕೊರತೆ ಮಾಡಿಲ್ಲ. ನಾವೇನೇ ಕೇಳಿದ್ರು, ಮಿಡಿಲ್ ಕ್ಲಾಸಿಂದನೇ ಇರೋದು, ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ. ಬಟ್ ನಾವೇನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಓಕೆ, ಊಟ ತಿಂಡಿ ಎಲ್ಲದಕ್ಕೂ ಒಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಒಳ್ಳೆ ಫ್ಯಾಮಿಲಿ. ತಮ್ಮ ಅವನಿಗೂ ಸಪೋರ್ಟ್ ಇದ್ದಾರೆ, ನಮ್ಮ ಅಣ್ಣ ಎಲ್ಲರೂ. ನಾವೇನೇ ಮಾಡ್ತೀವಿ ಅಂದ್ರೂ ಕೂತ್ಕೊಂಡೇ ಮಾತಾಡಿದ್ದು. ಇದುವರೆಗೂ ನಾವೊಂದು ಏನೇ ಒಂದು ಪ್ಲಾನ್ ಮಾಡ್ತೀವಿ ಅಂದ್ರೂ ಎಲ್ಲ ಕೂತ್ಕೊಂಡು ಮಾತಾಡಿ, ಎಷ್ಟೇ ಬಿಸಿ ಇದ್ರು ನೈಟ್ ಆದ್ರೂ ಕೂತ್ಕೊಂಡು ಮಾತಾಡಿ ಈ ತರ ಹಿಂಗ್ ಮಾಡ್ತಾ ಇದೀವಿ, ಓಕೆನಾ ಅಂತ ಎಲ್ಲ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಸೇರಿ ಡಿಸಿಷನ್ ತಗೊಂಡ್ರೆ. ಓಕೆ, ನೈಸ್. ಸೊ ನಮ್ಮ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ನಿಮ್ಮ ಬಸವೇಶ್ವರ ಕಾಲೇಜ್ ರಿಲೇಟೆಡ್ ಒಂದು ಮಿಸ್ಟ್ರಿ ಇದೆ. ಸೊ ನೋಡೋಣ ನೋಡೋಣ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಇರುವಂತಹ ಮಿಸ್ಟ್ರಿ ಏನು ಅಂತ. ಸೊ ರೆಡಿ ಇದ್ದೀರಾ? ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಅಗೇನ್ 1 more ಮಾರ್ಕ್ಸ್ ಕಾರ್ಡ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ. PU ಮಾಸ್ಕರ್ ಇದನ್ನ ಅವಾಗ ಸ್ವಲ್ಪ ಸಣ್ಣಕ್ಕಿದ್ದೆ, ಚಿಕ್ಕ ಹುಡುಗನ ತರನೇ ಇದ್ದೆ. ಅಲ್ಲಿ ನನ್ಗೆ ಓದಬೇಕು ಅನ್ನೋದು PU ಇಂದ ಸ್ಟಾರ್ಟ್ ಆಗಿದ್ದು. ಬೇರೆಯವರು ಕಾಂಪಿಟೇಷನ್ ಮಾಡಲಿಲ್ಲ, ಹೊರಗಿನ ಫ್ರೆಂಡ್ಸ್ಗಳಿಗೆ ಯಾರು ಕಾಂಪಿಟೇಷನ್ ಮಾಡಲಿಲ್ಲ. ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಳಲ್ಲೇ ನಾವು ಕಾಂಪಿಟೇಷನ್ ಮಾಡ್ಕೊಂಡಿದ್ವಿ ಓದೋ ಕಡೆ. ಆವಾಗ PU ಬಂದಾದ್ಮೇಲೆ ಸ್ಪೋರ್ಟ್ಸ್ಗೆ ಇನ್ವಾಲ್ವ್ ಆದೆ, ಕಬಡ್ಡಿಗೆ ಇನ್ವಾಲ್ವ್ ಆದೆ. ಕ್ರಿಕೆಟ್ ಅಷ್ಟು ಜಾಸ್ತಿ ಹೋಗ್ಲಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಕಬಡ್ಡಿಗೆ ಜಾಯ್ನ್ ಆದೆ, ಕಬಡ್ಡಿ ಆಡ್ತಿದ್ವಿ. ಕಬಡ್ಡಿ ಅಲ್ಲಿಂದ ಮತ್ತೆ ಫ್ರೆಂಡ್ಸ್ಗಳೆಲ್ಲ ಆದ್ವಿ. ಅದೇ ಫ್ರೆಂಡ್ಸ್ಗಳೆಲ್ಲ ಫುಲ್ ಕ್ಲೋಸ್ ಆದ್ವಿ. ಓದೋಣ ಬೇರೆ ಬೇರೆ ಅಂದ್ರೆ BCom, BSc, BB ಅವರೆಲ್ಲ ಒಳ್ಳೆ ಸ್ಕೋರ್ ಮಾಡ್ತಾ ಇದ್ರು. ಎಲ್ಲ ಸ್ಟೂಡೆಂಟ್ಗಳು ಚೆನ್ನಾಗಿದ್ರು. ಯಾಕೆ BA ಮಾತ್ರ BA ಸ್ಟೂಡೆಂಟ್ಗಳನ್ನ ಈಗಲೂ ಅಷ್ಟೇ BA ಅಂದ್ರೆ ಸ್ವಲ್ಪ ಹಿಂಗೆ ನೋಡ್ತಾರೆ. ಏನ್ ಮಾಡಿದಿರಾ? BA ಮಾಡಿದೀವಿ ಅಂತ ನೋಡ್ತಿರ್ತಾರೆ. ಸೊ ಓಕೆ, BA ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೇಕು, ಸ್ಕೋರ್ ಮಾಡ್ತೀವಿ, ತೋರಿಸ್ತೀವಿ. ನಾವು ಆ ಕಾಲೇಜಲ್ಲಿ ಬೇರೆ ಹುಡುಗರು, ಬೇರೆ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲ ಹಿಂಗಿದ್ರು, ನಾವು ಇದ್ದೀವಿ, ತೋರಿಸ್ತೀವಿ ಅಂತ ನಮ್ಮಲ್ಲೇ ಕಾಂಪಿಟೇಷನ್. ಬೇರೆಯವ್ರ ಕಾಂಪಿಟೇಷನ್ ನಮ್ಮಲ್ಲೇ ಕೂತ್ಕೊಂಡು ಎಕ್ಸಾಮು. ಅಂದ್ರೆ ಕ್ಲಾಸಲ್ಲಿ ನಾವು ಜಾಸ್ತಿ ಪಾಠ ಕೇಳ್ತಾ ಇರ್ಲಿಲ್ಲ. ಓನ್ಲಿ ಕ್ಲಾಸಲ್ಲಿ ಜಸ್ಟ್ ಅವ್ರು ಏನ್ ಬ್ರೀಫಿಂಗ್ ಮಾಡ್ತಾರೆ ಅದ್ ಮಾತ್ರ ತಿಳ್ಕೊಂಡು ಲೈಬ್ರರಿಗೆ ಹೋಗ್ತಾ ಇದ್ವಿ. ಇಡೀ ಬುಕ್ ಹೋಗ್ತಾ ಇದ್ವಿ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಎಲ್ಲ ಟೆಕ್ಸ್ಟ್ ಬುಕ್ ಹೋಗ್ತಾ ಇದ್ವಿ. ಅದನ್ನ ಓದಿ ನಮ್ಮಲ್ಲೇ ಕಾಂಪಿಟೇಷನ್ ಮಾಡ್ಕೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ. ಸೊ ಅದ್ ಬಿಟ್ರೆ ಯಾರಾದ್ರೂ ಕ್ಲಾಸ್ಮೇಟ್ಸ್ ಅಥವಾ ಸೀನಿಯರ್ಸ್, ಜೂನಿಯರ್ಸ್ ಮೇಲೆ ಕ್ರಶ್ ಆಗಿದ್ದುಂಟಾ? PSC ಹುಡುಗಿ ಮೇಲೆ ಆಗಿತ್ತು, ನಮ್ಮ ಕ್ಲಾಸ್ ಹುಡುಗಿರ ಮೇಲೆ ಯಾರು ಕ್ರಶ್ ಆಗಿರ್ಲಿಲ್ಲ. ಆತರ ಅಷ್ಟೊಂದು ಆತರ ಯಾರು, ಎಲ್ಲ ಬಂದ ತಕ್ಷಣ ಮಗ ನಮ್ಮ ಹುಡುಗಿ ನಿನ್ ಗದ್ಗೆ ಆಗ್ಬೇಕು ಅನ್ನೋರೇ ಆಗ್ಬಿಟ್ರಿ ಯಾರು. ಸರಿ ಆಯ್ತು, ಬೇಡ ನಮ್ ಕ್ಲಾಸ್ ಹುಡುಗಿರು ಯಾಕೆ ಬೇಕು ಅಂತ BSc ಒಂದು ಹುಡುಗಿ ಇದ್ಲು. ಸ್ಟ್ರೀಮೇ ಚೇಂಜ್ ಮಾಡಿದ್ರಿ? BSc ಹುಡುಗಿ ಚೆನ್ನಾಗಿದ್ಲು ಅಂದ್ಬಿಟ್ಟು ಅವಳನ್ನ ಜಸ್ಟ್ ಹೋಗೋದು, ಸುಮ್ನೆ ನೋಡೋದು. ಕ್ಲಾಸ್ ಬರ್ಬೇಕಾದ್ರೆ ನೋಡೋದು, ಗೇಟ್ ಹತ್ರ ಹೋಗೋದು. ಅವಳು ವಾಕಿಂಗ್ ಬರ್ತಾರೆ, ಸುಮ್ನೆ ನಿಂತ್ಕೊಂಡು ನೋಡೋದು ಅಷ್ಟೇ. ನಾನು ಮಾತಾಡ್ಸಲ್ಲ, ಅವ್ರು ಮಾತಾಡ್ಸಲ್ಲ, ಸುಮ್ನೆ ನೋಡ್ತಾ ಇರೋದು. 1-3 ದಿವಸ ನೋಡಲ್ಲ. ದೆನ್ ಆಮೇಲೆ ಯಾರು ಇವ್ನು ನೋಡ್ತಿದ್ದಲ್ಲ, ಯಾರು ತಿರುಗಿ ನೋಡ್ತಾರೆ. ತಿರುಗಿ ನೋಡಾದ್ಮೇಲೆ ಓಕೆ, ತಿರುಗಿ ನೋಡ್ತಾ ಇದಾರೆ. ಅವಾಗ ಸ್ವಲ್ಪ ಹುಡುಗಿನ ಸ್ವಲ್ಪ ಕಾಸ್ಟ್ಯೂಮ್ ಎಲ್ಲ ಶೂಗೆ ಎಲ್ಲ ನೀಟಾಗಿ ಹಾಕೊಂಡು ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ನೋಡ್ತಿದ್ದಾರೆ. ಅಲ್ಲಿಂದ ಅಗೇನ್ ಫಾಲೋ, ಕಾಲೇಜ್ ಗೇಟ್ ಇಂದ ಬಸ್ ಸ್ಟ್ಯಾಂಡ್ ಹತ್ರ ಅವ್ರು ನಿಂತಿದ್ರೆ ನಾವಿಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಳ್ಳೋದು, ಮಾತಾಡೋದು ಫ್ರೆಂಡ್ಸ್ಗಳ ಜೊತೆ. ನಂಬರ್ ಕೊಡ್ಬೇಕಲ್ಲ, ನಂಬರ್ ಕೊಡ ಅವಾಗ ಮಗ ನನ್ನ ಫೋನ್ ನಂಬರ್ ತಗೊಳ್ಳೋ, ಜೋರಾಗಿ ಹೇಳೋದು ಮಗ ಇದು ನನ್ನ ನಂಬರು ಅಂತ. ಇಷ್ಟ ಆದ್ರೆ ತಗೋಬಿಡ್ಲಿ ಅಂತ. ಆ ಟೈಮಲ್ಲಿ ಏನಾಗಿತ್ತು, ಅವಳ ಕೇಳಿಸ್ಕೊಳ್ಳಿ ಇನ್ನೊಂದು ಯಾರೋ ಹುಡುಗಿ ಕೇಳಿಸ್ಕೊಬಿಟ್ಟು ಅವಳನ್ನ ಅಂದ್ರೆ PU ಇಂದ ನಾನು ಫೋನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ.
ಅಲ್ಲಿ ಅವರು ಅವಾಗ ಕೀಬೋರ್ಡ್ ಸ್ಟಾರ್ಟಿಂಗ್ ಯೂಸ್ ಮಾಡಿದ ಕೀಬೋರ್ಡ್, ಹೌದು. ಆ ಕೀಬೋರ್ಡ್ ಅಲ್ಲಿ ನಂಬರ್ ಕೊಟ್ಟಿದ್ದು. ಅವಳು ತಗೊಂಡು ಮೆಸೇಜ್ ಮಾಡಿದ್ಲ, ಹಾಯ್ ಯಾರು ಅಂತ, ಯಾರು ನೀವ್ಯಾರು, ಈ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಹೇಳಿದ್ರಲ್ಲ, ನಿಮ್ಮನ್ನ ಬರ್ತಾ ಇದ್ದೀನಿ, ನೀವು ಒಂದು ವಾರದಿಂದ ನೋಡ್ತಾ ಇದೀನಿ, ನಿಮ್ಗೆ ಕ್ರಶ್ ಆಯ್ತು. ಕ್ರಶ್ ನಾನ್ ನಿಮ್ಮನ್ಗೆಲ್ಲ ಇನ್ನೊಬ್ಬ ನಿಂತ್ಕೊಂಡಿದ್ದಲ್ಲ ಅವಳಿಗೆ, ಸಾರಿ ಬೇಜಾರು ಮಾಡ್ಕೋಬೇಡಿ ಅಂತ ಇದ್ ಮಾಡ್ತಿದ್ದೆ. ನಿಮ್ ಕಾಲೇಜಿನ ಅವರು? ನಾನು ಯಾವಾಗ ನಮ್ ಕಾಲೇಜ್ ಬಸ್ ಸ್ಟ್ಯಾಂಡ್ ಬರ್ತಿಲ್ಲ ಅಷ್ಟೇ, ನಾನು ನಮ್ ಕಾಲೇಜಲ್ಲಿ ಎಲ್ಲೂ ನೋಡ್ಲಿಲ್ಲ ಅವ್ರು. ಅಂದ್ರೆ ನಮ್ಮ ಅಲ್ಲಿ ಮೂರ್ನಾಲ್ಕು ಕಾಲೇಜ್ ಇದೆ, EMS ಇದೆ, KL ಇದೆ, ಆ ಕಡೆ ಹೋದ್ರೆ ಒಂದು ಗರ್ಲ್ಸ್ ಕಾಲೇಜ್ ಇದೆ, ಸಾಯಿ ಕಾಲೇಜ್ ಯಾವ್ದೋ ಇದೆ, ಆಮೇಲೆ ಗೌರ್ಮೆಂಟ್ ಕಾಲೇಜ್ ಇದೆ, ಬಸವೇಶ್ವರ ಪಕ್ಕ ಗೌರ್ಮೆಂಟ್ ಕಾಲೇಜ್ ಇದೆ. ಎಲ್ಲ ಸ್ಟೂಡೆಂಟ್ಸ್ ಗಳು ಬರ್ತಾ ಇದ್ರು. ಸೊ ಈ ರೀತಿ ಒಂದು PU ಜರ್ನಿ ಬ್ಯೂಟಿಫುಲ್ ಆಗಿ ಮುಗಿಸ್ತೀರಾ. ಅದಾದ್ಮೇಲೆ KLES ನಿಜಲಿಂಗಪ್ಪ ಕಾಲೇಜಿಗೆ ಸೇರ್ಕೊಂತೀರಾ BA ಪದವಿಯನ್ನ ಪಡ್ಕೊಳ್ಳೋದಕ್ಕೆ. ಸೊ ಆ ಒಂದು KLE ಜರ್ನಿ ಹೇಗಿತ್ತು ನಿಮ್ಗೆ? KLE ಜರ್ನಿ ಅದೊಂಥರ ತುಂಬಾ ಚೆನ್ನಾಗಿತ್ತು. PU ಮುಗಿದ ತಕ್ಷಣ ಯಾವ ಕಾಲೇಜಿಗೆ ಸೇರೋಣ ಅಂದ್ಮೇಲೆ ಅಲ್ಲೇ ಪಕ್ಕದಲ್ಲೇ KLE ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ ಕಾಲೇಜು, ಸ್ವಲ್ಪ ಎಲ್ಲ ನಾಲೆಡ್ಜ್ ತಿಳ್ಕೋಬಹುದು. ಅಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ KLE, ದೊಡ್ಡ ಕಾಲೇಜು. ಸೊ ಅದಾದ್ಮೇಲೆ ನಾನು ನಮ್ಮ ಬ್ರದರ್ಗೆ ಹೇಳಿದೆ, ನಮ್ಮ ಅಪ್ಪಂಗೆ ಹೇಳಿದೆ, ಈ ತರ KLEಗೆ ಸೇರ್ತೀನಿ. ಅವ್ರ ಸುತ್ತಮುತ್ತ ಬೇರೆ ಬೇರೆ ಕಾಲೇಜ್ ನೋಡಿದ್ರು, ಇಲ್ಲ KLEಗೆ ಸೇರ್ತೀನಿ ಅಂದ್ಮೇಲೆ ಓಕೆ ಜಾಯ್ನ್ ಆದ್ವಿ. ನನ್ನ PU ಫ್ರೆಂಡ್ಸ್ಗಳೇ ಇತ್ತು, ಇಡೀ ಗ್ಯಾಂಗ್ ಹಂಗೆ ಟಕ್ಕಂತ ಡಿಗ್ರಿಗೆ KLEಗೆ ಸೇಮ್ ಗ್ಯಾಂಗ್ಗೆ ಜಾಯ್ನ್ ಆದ್ವಿ. ಹೊಸ ಪರಿಚಯ ಅನ್ನೋದಕ್ಕಿಂತ ಸೇಮ್ ಗ್ಯಾಂಗ್ ಜಾಯ್ನ್ ಆದ್ವಿ. ಅಲ್ಲಿ ಜಾಯ್ನ್ ಆದ್ಮೇಲೆ ಬೇರೆ ಬೇರೆಯವರೆಲ್ಲ ಪರಿಚಯ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಪರಿಚಯ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನನ್ನ ಒಳಗಡೆ ಇರೋ ಕಲೆನ ಈಚೆ ತರಿಸಿದ್ರು ನಮ್ಮ ಫ್ರೆಂಡ್ಸ್ಗಳೆಲ್ಲ. ಆದ್ರೆ PU ಡ್ಯಾನ್ಸ್ ಆಡ್ತಾ ಇದ್ದೆ, ಮಿಮಿಕ್ರಿ ಮಾಡ್ತಾ ಇದ್ದೆ. ನಾನು ಅದು ಗೊತ್ತಿರ್ಲಿಲ್ಲ ಎಷ್ಟು ಜನಕ್ಕೆ, ಮಿಮಿಕ್ರಿ ಮಾಡ್ತಾ ಇದ್ದೆ, ಸ್ಪೋರ್ಟ್ಸ್ ಎಲ್ಲ ತರ ಇತ್ತಲ್ಲ. ಸೊ ಅಲ್ಲಿ KLE ಕಾಲೇಜಿಗೆ ಬಂದ್ಮೇಲೆ ಅಲ್ಲಿ ತುಂಬಾ ತರಲೆ, ಅಲ್ಲಿ ತುಂಬಾ ಆಟ ಆಡಿದೀನಿ. ಅದಾದ್ಮೇಲೆ ಅಲ್ಲಿ NCCಗೆ ಜಾಯ್ನ್ ಆಗಿದೆ, NCCಗೆ ಜಾಯ್ನ್ ಆಗಿದೆ. ಸೊ ಅಲ್ಲೆಲ್ಲ ತುಂಬಾ ತರಲೆ ಮಾಡಿದೀನಿ, ಒಂದೊಳ್ಳೆ ಹೊಸ ಟೀಮು. ಬಟ್ ಏನಂದ್ರೆ ಅದು ಡಿಗ್ರಿ ಕಾಲೇಜ್, ಯಾವಾಗಲೂ ಡಿಗ್ರಿ ಲೈಫ್ ಬಂದು ಗೋಲ್ಡನ್ ಲೈಫ್ ಅಂತ ಅಲ್ಲ. ಸೊ ಅದೊಂಥರ ಮೆಮೊರೀಸ್, ತುಂಬಾ ಮೆಮೊರೀಸ್ಗಳಿದೆ, ತುಂಬಾ ಜನ ಇದಾರೆ, ಈಗಲೂ ಖುಷಿ ಇದೆ ನನಗೆ. ಸೊ ಸಾಕಷ್ಟು ಕಾಂಪಿಟೇಷನ್ಸ್, ಕಲ್ಚರಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಇರ್ತಾ ಇದ್ರಿ. ಸೊ ನಾವ್ ಆಗ್ಲೇ ಮಾತಾಡ್ತಾ ಇದ್ವಿ, ಕಾಲೇಜ್ ಡೇಸ್ ಮೇನ್ ಆಗಿ KLE ಲೈಫ್ ಅಲ್ಲಿ ನೀವು ಒಂದು ಟೀಮ್ ಅನ್ನ ಕಟ್ಕೊಂತೀರಾ, ಹಂಗೆ ಶಾರ್ಟ್ ಮೂವೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಒಂದು ಟೀಮ್ ಕಟ್ಕೊಳ್ಳೋ ಒಂದು ಐಡಿಯಾ ಹೆಂಗ್ ಬಂತು? ನಿಮ್ ಟೀಮ್ ಹೆಂಗಿತ್ತು? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಡಿಗ್ರಿ ಓದ್ಬೇಕಾದ್ರೆ ನನ್ಗೆ ಆಕ್ಟರು ಆಗ್ಬೇಕು ಅನ್ನೋದಿತ್ತು. ಓಕೆ ಏನ್ ಮಾಡೋಣ, ಈಗೆಲ್ಲ ಆ ಟೈಮಲ್ಲಿ ಎಲ್ಲ ಶಾರ್ಟ್ ಫಿಲಮ್ಗಳೆಲ್ಲ ಜಾಸ್ತಿ. ಓಕೆ ಒಂದು ಟೀಮ್ ಮಾಡ್ಕೊಂಡು ಅವಕಾಶಗಳಿಗೆ ಇತ್ತು, ನಮ್ಮ ತಂದೆ ಇದ್ರು, ಎಲ್ಲ ಇದ್ರು. ಓಕೆ ನಾನು ಒಂದು ಪ್ರಯತ್ನ ಮಾಡಬೇಕು, ಆಕ್ಟರ್ ಆಗ್ಬೇಕು ಅನ್ನೋದು. ನಾನು ಅವಾಗ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ, ನಾನು ಹೀರೋ ಆಗ್ಬಿಡ್ಬೇಕು ಅನ್ನೋದು. ಈಗ ಹೆಂಗೆ ತಕ್ಕಂತ ಎಂಟ್ರಿ ಯಾರೇ ಬರ್ಲಿ ಸೋಷಿಯಲ್ ಮೀಡಿಯಾ, ನೀನ್ ಏನ್ ಆಗ್ಬೇಕು ಅಂದ್ರೆ ಎಲ್ಲ ನಾನು ಹೀರೋ ಆಗ್ಬೇಕು ಅಂತಾನೆ ಕೇಳ್ತಾರೆ. ಎಲ್ಲರಿಗೂ ಆಸೆ ಇದೆ ಹೀರೋ ಆಗ್ಬೇಕು ಅನ್ನೋದೇ. ಬಟ್ ಆ ಹೀರೋ ಆಗ್ಬೇಕನ್ನೋದಕ್ಕೆ ಏನು ಕೆಲಸ ಮಾಡ್ಬೇಕು ಅನ್ನೋದ್ ಮಾತ್ರ ಯಾರು ಮಾಡ್ತಾ ಇಲ್ಲ. ಯಾರೇ ಕೇಳಿದ್ರು ತಕ್ಕಂತ ಹೀರೋ. ಅವಾಗ ನನ್ನ ಮೈ ಸೈಟ್ ಹಂಗೆ ನಾನು ಹೀರೋ ಆಗ್ಬೇಕು. ಸರಿ ಓಕೆ ಏನ್ ಮಾಡೋಣ ನನ್ನ ಸ್ಕೂಲ್ ಫ್ರೆಂಡ್ಸ್ ಇದಾರೆ, ಅಖಿಲ್, ನಿತಿನ್ ಅಂತ. ಅವ್ರ ತಂದಿದ್ರು ಸಿನಿಮಾ ಇಂಡಸ್ಟ್ರಿಲಿ ಇರೋದು. ನಮ್ಮ ತಂದೆ ಅವರೆಲ್ಲ ಫ್ರೆಂಡ್ಸ್, ಇವ್ರಿಬ್ರು ಹಂಗೆ ನನ್ನ ಫ್ರೆಂಡ್ಸ್ ಆದ್ರು. ಫ್ರೆಂಡ್ಸ್ಗಳ ಜೊತೆಲೇ ಸ್ಕೂಲ್ ಓದಿದ್ದಲ್ವಾ, ಅಲ್ಲಿ ನಾನೊಬ್ಬ ಡೈರೆಕ್ಷನ್ ಆಗ್ಬೇಕು ಅಂದ್ಮೇಲೆ ಒಬ್ಬ ಆಲ್ರೆಡಿ ಅವನು ಫೋಟೋಗ್ರಫಿ ಮಾಡ್ತಾ ಇದ್ದ, ಸಿನಿಮಾಗಳಿಗೆ ಹೋಗೋದು, ಫೋಟೋ ಶೂಟ್ ಮಾಡೋ ಆ ಥರ ಇದ್ದ. ಸರಿ ಓಕೆ ಏನ್ ಮಾಡೋಣ, ಬಜೆಟ್ ಬೇಕು, ಇನ್ವೆಸ್ಟ್ ಮಾಡಬೇಕು, ಏನ್ ಮಾಡೋಣ. ಕರೆಕ್ಟ್. ಸರಿ ಅಂದಮೇಲೆ ಓಕೆ ದುಡ್ಡೆಲ್ಲ ಅಡ್ಜಸ್ಟ್ ಮಾಡೋಣ ಹೀಗೆ ಅಂತ ಪ್ಲಾನ್ ಮಾಡ್ಕೊಂಡು, ಸರಿ ನಾವೇ ಕತೆ ಬರೆಯೋಣ, ಕ್ಯಾಮ್ರಾಗೆ ದುಡ್ಡು ಕೊಡಂಗಿಲ್ಲ, ಹಿಂದೆ ಇದೆ ಡೈರೆಕ್ಷನ್ನು, ನಾವು 3 ಜನ ಕೂತ್ಕೊಂಡು ಮಾತಾಡಿ ಡೈರೆಕ್ಷನ್ ಇದು ಮಾಡಿ. ಇನ್ನೇನು ಬಜೆಟ್, ಟ್ರಾವೆಲಿಂಗು, ಕಾಸ್ಟ್ಯೂಮ್ದೆಲ್ಲ ನಮ್ಮ ತಂದೆ ಕಾಸ್ಟ್ಯೂಮ್ ಚೀಫು. ಓಕೆ ಕಾಸ್ಟ್ಯೂಮ್ ಎಲ್ಲ ಏನು ತೊಂದರೆ ಇಲ್ಲ, ಏನು ನಾವು ಎಡಿಟಿಂಗು, DI ಡಬ್ಬಿಂಗ್ ಮಾತ್ರ ಕೊಡಬೇಕು, ಅದೇನೋ ಮಾಡೋಣ. ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಕತೆ GT ವರ್ಡ್ ಮೇಲೆ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಕತೆ ಎಲ್ಲ ಬರೆದು ಕತೆ ಎಲ್ಲ ಮಾಡಿದ್ವಿ. ಓಕೆ ಏನ್ ಮಾಡೋಣ, ರೈತರ ಬಗ್ಗೆನೋ ಒಂದು ಮಾಡೋಣ, ರೈತರ ಬಗ್ಗೆ ಪ್ಲಾನ್ ಮಾಡೋಣ. ಅವಾಗೆಲ್ಲ ಸ್ವಲ್ಪ ರೈತರ ಬಗ್ಗೆ ಇದು ಬರ್ತಾ ಇತ್ತು. ಓಕೆ ಅವ್ರಿಗೆ ಬೆಳೆದಿರೋ ಬೆಳೆಗಳಿಗೆ ಸರಿಯಾಗಿ ದುಡ್ಡು ಸಿಗ್ತಾ ಇರ್ಲಿಲ್ಲ.
ರೇಟ್ಗಳೆಲ್ಲ ಕಮ್ಮಿ ಆಗ್ತಾ ಇತ್ತು, ಸೂಸೈಡ್ ಜಾಸ್ತಿ ಆಗ್ತಾ ಇತ್ತು ರೈತರು. ಹೌದು. ಸರಿ ಓಕೆ ಏನೋ ಒಂದು ಮಾಡೋಣ, ಅದ್ರ ಬಗ್ಗೆ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂದಾದ್ಮೇಲೆ ಕತೆ ಎಲ್ಲ ಬರುದ್ವಿ. ಕತೆಗೆ ನಾನು ಇದಾಗ್ಲಿಲ್ಲ ಪಾತ್ರಕ್ಕೆ. ಇತ್ತು ಮೈಂಡ್ ಸೆಟ್ ನಾನು ಹೀರೋ ಆಗ್ಬೇಕು, ಹೀರೋ ತರದ್ದೇ ಒಳ್ಳೆ ಲವ್ ಸ್ಟೋರಿ ಮಾಡಿರ್ಬೇಕು ಅಂತ. ಬಟ್ ಆ ಕತೆ ತುಂಬಾ ಇಷ್ಟ ಆಗೋಯ್ತು ಎಲ್ಲ ಕೂತ್ಕೊಂಡು ಬರ್ದಾದ್ಮೇಲೆ. ಓಕೆ ಇಲ್ಲಿ ನನ್ಗಿಂತ ಕತೆ ತುಂಬಾ ಚೆನ್ನಾಗಿದೆ, ಕತೆ ಪಾತ್ರಕ್ಕೆ ವ್ಯಾಲ್ಯೂ ಕೊಡೋಣ, ನಾನು ಕೊಟ್ರೆ ಓಕೆ ಅದ್ ಬೇರೆ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ, ಕತೆಗೆ ತುಂಬಾ ಪಾತ್ರ ಕೊಡೋಣ. ಪ್ರೆಸೆಂಟ್ ನಾವೇನೇ ಮಾಡ್ತೀವಿ ಅಂದ್ರೆ ಹೊಸೊಬ್ರು ಬರ್ಬೇಕು ಅಂದ್ರೆ ಕತೆಗೆ ಇಂಪಾರ್ಟೆಂಟ್ ಕೊಡ್ಬೇಕು, ಕತೆಲಿ ಒಬ್ಬ ಹೀರೋ ಆಗ್ಬೇಕು, ಅವಾಗ ನಾವು ಮುಂದೆ ಹೆಜ್ಜೆಡಕ್ ಸಾಧ್ಯ ಆಗುತ್ತೆ. ಸರಿ ಓಕೆ ಕತೆಲಿ ಹೀರೋ ಇದ್ದಾನೆ, ಆ ಪಾತ್ರಕ್ಕೆ ನಾನು ಸೂಟ ಅಂದ್ರೆ ಸ್ವಲ್ಪ ಕಲರ್ ನೀಟಾಗೆಲ್ಲ ಶಾರ್ಟ್ ಮಾಡಿಸ್ಬಿಟ್ಟಿದೆ, ಎಲ್ಲ ಮಾಡಿಸ್ಬಿಟ್ಟಿದೆ. ಓಕೆ ಕತೆಗೆ ಸೆಟ್ ಆಗಲ್ಲ, ಕತೆಯಲ್ಲಿರೋ ಹೀರೋಗೆ ಸೆಟ್ ಆಗಲ್ಲ. ದರ್ಶನ್ ನಿಂತಿದ್ದು ನನ್ನ ಜೊತೆ, ಅವನ್ನ ಕೇಳ್ದೆ, ಅವ್ನ ನನ್ನ ಜೊತೆ ತುಂಬಾ ಕ್ಲೋಸ್ ಇದೆ, ನಾನು ಅವ್ನು ತುಂಬಾ ಕ್ಲೋಸ್ ಆಗ್ಬಿಟ್ವಿ ಆ ಟೈಮಲ್ಲೆಲ್ಲ. ಕತೆಗೆ ಸೂಟ್ ಆಗ್ತಾನೆ. ಅವನೇ ಅವತ್ತು ಮಾಡಿರಲಿಲ್ಲ ಆಕ್ಚುಲಿ, ಡ್ಯಾನ್ಸ್ ಮಾಡ್ತಿದ್ದ. ಓಕೆ ಡ್ಯಾನ್ಸ್ ಎಲ್ಲ ಎಕ್ಸಿಬಿಷನ್ ಅದು ಇದು. ಸರಿ ಓಕೆ ನಮ್ಮ ಹುಡುಗರಿಗೆ ಹೇಳ್ದೆ ಈ ತರ, ಅವ್ರಿಗೂ ಪರಿಚಯ ಇತ್ತು ಇಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಫೋನ್ ಹಾಕ್ತಿ ಎಲ್ಲಪ್ಪ ಇದೆಯಾ, ಸರಿ ಸಿಕ್ತೀಯ, ಒಂದು ಶಾರ್ಟ್ ಫಿಲಮ್ ಇದೆ ಬಾ ಅಂತ ಕರೆದ್ಮೇಲೆ ಮೀಟ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದಿದೆ ಮಾಡ್ತೀಯಾ, ಮಾಡ್ತೀಯ. ಆಮೇಲೆ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿ ಆಂಟಿ ಅಂಕಲ್ ಈ ಥರ ಒಂದು ಮಾಡ್ತಾ ಇದೀವಿ. ಅವ್ರ ಅಪ್ಪ ಅಮ್ಮ ಒಪ್ತಿರ್ಲಿಲ್ಲ, ಅವಾಗೆಲ್ಲ ಸ್ವಲ್ಪ ದೊಡ್ಡ ತರ್ಲೆ ಅವ್ರ ಅಪ್ಪ ಅಮ್ಮ ಈಚೆ ಕಡೆ ಎಲ್ಲಿ ಹೋಗ್ಬೇಕಂದ್ರೂ ಫ್ರೆಂಡ್ಸ್ ಎಲ್ಲ ಜೊತೆಲಿರೋರನ್ನ ಕನ್ಫರ್ಮೇಶನ್ ತಗೊಂಡೆ ಅವ್ರನ್ನ ಈಚೆ ಬಿಡ್ತಾ ಇದ್ದು. ಸರಿ ಓಕೆ ಅಲ್ಲಿ ಅವ ಫೋನ್ ಮಾಡಿ ಕರ್ಕೊಂಡು ಪ್ಲಾನ್ ಮಾಡಿ ಒಂದು 3 ದಿವಸದಲ್ಲಿ ಶೂಟ್ ಮಾಡಿದ್ವಿ. ಸರಿ ಓಕೆ ಈಗ ನಾನು ಆಕ್ಟ್ ಮಾಡ್ಬೇಕಲ್ಲ, ಏನ್ ಮಾಡೋಣ, ಇನ್ನೊಂದು ಪಾತ್ರನ ಕ್ರಿಯೇಟ್ ಮಾಡಿದ್ವಿ ಅದೇ ಕಥೆಲಿ. ನಾನು ಸಿಟಿ ಒಂಥರ, ಒಂದು ಹಳ್ಳಿ ಒಂಥರ, ಆ ಪಾತ್ರಗಳನ್ನ ಮಾಡಿದ್ವಿ, ಸಿನಿಮಾ ಮಾಡಿದ್ವಿ. ಹಂಗೆ ಹಿಂಗೆ ಶಾರ್ಟ್ ಫಿಲಮ್ಸು ತಾವರೆಕೆರೆಯಲ್ಲಿ ಶೂಟ್ ಮಾಡಿದ್ವಿ. ತುಂಬಾ ಹೆಲ್ಪ್ ಮಾಡಿದ್ರು ಅಲ್ಲಿ ನನ್ನ ಜೊತೆ ಮಿಥುನ್ ಅಂತ ಇದ್ದ, ಅವನ್ ಹೆಲ್ಪ್ ಮಾಡಿದಾನೆ. ನಾನು ಒಂದ್ ಸ್ಕೂಲ್ ಗ್ಯಾಂಗ್ ಇದೆ, ಮಿಥುನ, ನವೀನ, ಮಿಥುನ್, ಅಖಿಲ್, ನಿತಿ, ಒಂದಿಷ್ಟು ಚೆನ್ನಾಗಿ ಟೀಮ್ಗಳಿದ್ದಾರೆ. ಸೊ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಶಾರ್ಟ್ ಫಿಲಮ್ ಮಾಡಿದ್ವಿ. ಬಾಸಮ್ ಸರ್ಕಲ್ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಶೂಟ್ ಮಾಡಬೇಕಾದ್ರೆ ಪೊಲೀಸರು ಬಂದ್ಬಿಟ್ರು ಮಿಡ್ ನೈಟ್ ಟಕ್ ಅಂತ. ಅಲ್ಲಿ ಪೊಲೀಸ್ ಗೆಟಪ್ ಬೇರೆ ಹಾಕ್ಸಿದ್ವಿ ನಾವು ಫ್ರೆಂಡ್ಸ್ಗೆ. ಪೊಲೀಸ್ ಗೆಟಪ್ ಎಲ್ಲ ಹಾಕಾದ್ಮೇಲೆ ಏನ್ ಮಾಡೋದು, ಪೊಲೀಸ್ ಒಂದು ಬಂದು ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಲಾಕ್ ಆದ್ಮೇಲೆ ಆಮೇಲೆ ಸರ್ ಹಂಗೆ ಹಿಂಗೆ ಮಾತಾಡಿ ಬಿಡ್ಸ್ಕೊಂಡು ಶೂಟ್ ಎಲ್ಲ ಮಾಡಿ ಎಡಿಟಿಂಗ್ ಎಲ್ಲ ಆಯ್ತು. ಎಡಿಟಿಂಗ್ ಅವಾಗ ಗೊತ್ತಿರ್ಲಿಲ್ಲ, ಹೊಸೊಬ್ರನ್ನ ಇರ್ಬೇಕು, ಆಮೇಲೆ ಇನ್ನೊಬ್ಬನ ಯಾರನ್ನೋ ಹುಡುಕಿ ಅವನ ಕೆಲ ಎಡಿಟ್ ಮಾಡಿಸಿ ಅವನಿಗೊಂದಿಷ್ಟು ಅಮೌಂಟ್ ಅಂತ ಕೊಟ್ಟು ಆಮೇಲೆ ಎಲ್ಲ ಮಾಡಿ ಡಬ್ಬಿಂಗ್ ಹೋದ್ವಿ. ಡಬ್ಬಿಂಗ್ ನಮ್ಗೆ ಗೊತ್ತಿರ್ಲಿಲ್ಲ ಅವಾಗ ಫಸ್ಟ್ ಟೈಮ್. ಅಲ್ಲಿ ಸ್ವಲ್ಪ ಏನೋ ಆಗಿ ಒಂದ್ ಒಳ್ಳೆ ಸಿನಿಮಾ ಮಾಡಿ, ಬಟ್ ಹೊಸ ಪ್ರಯತ್ನ ಅದ್ರ ಬಗ್ಗೆ ತಿಳ್ಕೊಂಡಾಗ್ಲಿ ಮಾಡ್ಲಿಲ್ಲ. ಬೇರೆಯವ್ರು ಯಾರ್ಯಾರು ಮಾಡಿರೋ ರೆಫರೆನ್ಸ್ ಎಲ್ಲ ತಿಳ್ಕೊಂಡು ನಾವನಾಗಲೇ ನಮ್ಮಲ್ಲಿರೋ ನಮ್ಗೆ ಏನ್ ಗೊತ್ತಿದೆ ಆ ಟ್ಯಾಲೆಂಟ್ ನ ಪ್ರಯತ್ನ ಮಾಡೋಣ ಅಂತ ಒಂದು ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ವಿ. ಅದನ್ನ ಅವಾಗ ನಮ್ಮ ತಂದೆ ರಕ್ಷಿತ್ ಶೆಟ್ಟಿ ಅವ್ರದ್ದು SS ಅವನೇ ಶ್ರೀಮನ್ನಾರಾಯಣ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗಿ ಡ್ಯಾಡಿ ಈ ಥರ ಪೋಸ್ಟರ್ ಮಾಡಿಸ್ಕೊಂಡಿದ್ದೀವಿ, ಅವ್ರ ಕೈ ರಿಲೀಸ್ ಮಾಡಿಸ್ಕೊಂಡು ರಕ್ಷಿತ್ ಶೆಟ್ಟಿ ಅವ್ರ ಕೈಲಿ ಅಂದಮೇಲೆ ಸರಿ ಓಕೆ ನಮ್ಮ ತಂದೆ ಮಾತಾಡಿ ಸರಿ ಆಯ್ತು ಬನ್ನಿ ಅಂತ ರಕ್ಷಿತ್ ಶೆಟ್ಟಿ ಅವ್ರ ಕೈಲಿ ಪೋಸ್ಟರ್ನ ರಿಲೀಸ್ ಮಾಡಿಸಿದ್ವಿ. ದೆನ್ ಟ್ರೈಲರ್ನು ಅಷ್ಟೇ, ಟ್ರೈಲರ್ನು ಅವ್ರ ಕೈಲಿ ರಿಲೀಸ್ ಮಾಡಿಸಿದ್ವಿ. ಬಟ್ ಅವರು ಎಲ್ಲ ಅರ್ಜೆಂಟ್ ಹೋಗ್ತಾ ಇದ್ರು, ಬಟ್ ನಮ್ಮ ಟ್ರೈಲರ್ನ ನೋಡಿ ಓಕೆ ಅಂತ ನೋಡಿ ಇಷ್ಟಪಟ್ಟು ಒಂದು ಎನ್ಕರೇಜ್ ಮಾಡಿ ಓಕೆ ಮಾಡಿ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಎಂಕರೇಜ್ ಮಾಡಿ ಅಂತ ಆ ಮೂವಿ ರಿಲೀಸ್ ಮಾಡಿದ್ವಿ. ಆ ಟೈಮಲ್ಲಿ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ರು, ಆರಂಭಕಾರ ಚೆನ್ನಾಗಿ ಮಾಡಿದ್ರು, ಒಂದು ಹೊಸ ಒಳ್ಳೆ ಪ್ರಯತ್ನ ಅಂತೆಲ್ಲ ಮಾಡಿ ಅದಾದ್ಮೇಲೆ ನಿಲ್ಸ್ಬಿಟ್ವಿ ಟಕ್ಕಂತ. ಎಲ್ಲರೂ ಟಕ್ಕಂತ ಚೇಂಜ್ ಆಗ್ಬಿಟ್ರು. ಮುಗೀತಲ್ಲ ಕಾಲೇಜ್ ಎಲ್ಲ ಮುಗ್ದೈತಲ್ಲ, ನಾನೊಂದ್ ಕಡೆ ಅವನೊಂದ್ ಕಡೆ ಎಲ್ಲರೂ ಒಂದೊಂದ್ ಕಡೆ ಆಗಿ ಸ್ವಲ್ಪ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಹಾಗೇನ್ ಮತ್ತೆ ಶಾರ್ಟ್ ಫಿಲಮ್ಗಳು ಮಾಡಕ್ ಹೋಗ್ಲಿಲ್ಲ. ಒಂದು 3-4 ಟೀಸರ್ ತರ ಮಾಡಿದ್ವಿ. ಅಲ್ಲಿ ನನ್ನ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು. ಆ ತರ ಎಲ್ಲ ತುಂಬಾ ಇಷ್ಟ ಆಗಿದೆ. ನೈಸ್.
ಹಂಗೆ ನೆಕ್ಸ್ಟ್ ರಂಗಭೂಮಿ ಪ್ರವೇಶ ಕೂಡ ಮಾಡ್ತೀರಾ ನಮ್ಮ ಮೂಕು ಸುರೇಶ್ ಸರ್ ಡೈರೆಕ್ಷನ್ ಅಲ್ಲಿ. ಸೊ ಆ ಒಂದು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಟನೆ ಅನ್ನೋದು ಅವಾಗ್ಲೇ ನಾನು ಓಕೆ ನಟನೆ ಅಂದ್ರೆ ಈ ತರ ಮಾಡಬೇಕು ಅನ್ನೋದು ಗೊತ್ತಾಗಿತ್ತು. ನಾನು ನಮ್ಮ ತಂದೆ ಸಿನಿಮಾ ಇಂಡಸ್ಟ್ರಿ ಇದ್ದಾರೆ, ಓಕೆ ನನ್ನ ಎಜುಕೇಶನ್ ಮುಗೀತು, ಹೋದ ತಕ್ಷಣ ಎಂಟ್ರಿ ಕೊಟ್ಟ ತಕ್ಷಣ ಯಾವ್ದಾದ್ರು ಒಂದು ಅವಕಾಶ ಕೊಟ್ಬಿಡ್ತಾರೆ. ತುಂಬಾ ಮ್ಯಾನೇಜರ್ಗಳು, ಪ್ರೊಡ್ಯೂಸರ್, ಡೈರೆಕ್ಟರ್ಗಳೆಲ್ಲ ಪರಿಚಯ ಇದ್ದಾರೆ, ಹೋದ ತಕ್ಷಣ ಸಿಕ್ಬಿಡುತ್ತೆ ಅಂತ ಅನ್ಕೊಂಡೆ. ಆಫ್ಟರ್ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನಮ್ಮ ತಂದೆ ಸರಿ ಬಾ ನನ್ನ ಜೊತೆ ನೋಡಿ ಒಳ್ಳೆ ಸಿನಿಮಾ ಇಂಡಸ್ಟ್ರಿನ ಅಂತ. ಅವ್ರ ಜೊತೆ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದೀನಿ. ಅವ್ರ ಜೊತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರ ಅಸಿಸ್ಟೆಂಟ್ ಆಗಿ 1 ವರ್ಷ ಕೆಲಸ ಮಾಡಿದೀನಿ ಸಿನಿಮಾ ಇಂಡಸ್ಟ್ರಿಲಿ. ಒಂದ್ ವರ್ಷ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಓಕೆ ಆಕ್ಟರ್ಗಳು ಹೆಂಗೆ ಏನೇನ್ ಮಾಡ್ತಿರ್ತಾರೆ, ಓಕೆ ಹೋಗಿ ಕಾಸ್ಟ್ಯೂಮ್ಸ್ ಎಲ್ಲ ಆಕ್ಟರ್ಸ್ ಕೊಟ್ಟ ತಕ್ಷಣ ಹೋಗಿ ಕ್ಯಾಮ್ರಾ ಡೈರೆಕ್ಟ್ ನಿಂತ್ಕೊಬಿಡೋದು, ಯಾವ ಥರ ಹೆಂಗ್ ಮಾಡ್ತಿದ್ದಾರೆ, ಇನ್ನೇನ್ ಮಾಡ್ತಿದ್ದಾರೆ, ಓಕೆ ಈ ತರ ಸಿನಿಮಾ ಹಿಂಗ್ ಮಾಡ್ತಾರೆ, ಆಕ್ಟರ್ಸ್ಗಳು ಈ ತರ ರೆಡಿ ಆಗ್ತಾರೆ, ಹಂಗೆ ಹಿಂಗೆ ಅಂತ ಎಲ್ಲ ತಿಳ್ಕೊಂಡೆ. ಆಮೇಲೆ ನನಗೆ ಮೈಂಡ್ ಅಂತ ಓಕೆ ನೀನ್ ತುಂಬಾ ಚೇಂಜಸ್ ಆಗ್ಬೇಕು, ತಿಳ್ಕೊಬೇಕು, ಬದಲಾವಣೆ ಆಗ್ಬೇಕು, ಫಿಸಿಕಲಿ ಮೆಂಟಲಿ ಎಲ್ಲಾ ತರನು ಚೇಂಜಸ್ ಆಗ್ಬೇಕು ಅಂತ ತಿಳ್ಕೊಂಡು, ಅದಾದ್ಮೇಲೆ ಬೇಕಲ್ಲ ಕಾಸು ಖರ್ಚಿಗೆ ಎಲ್ಲಾನು ಬೇಕಲ್ಲ. ಸರಿ ಆಯ್ತು, ಹಿಂಗೆ ಯೋಚನೆ ಮಾಡ ನಮ್ಮ ಜೊತೆ ಹೋಗ್ತಿದ್ರೆ ಅಲ್ಲೇ ಇದಾಗ್ಬಿಡುತ್ತೆ. ಸರಿ ನೀನ್ ಬರಲ್ಲ ನಿನ್ ಜೊತೆ, ನಾನು ಬೇಗ ಬೇರೆ ಏನೋ ಕೆಲಸ ಮಾಡ್ತೀಯ ಅಂತ ಮಾಡಾದ್ಮೇಲೆ ನಾನು ರೆಡಿ ಆಗ್ಬೇಕು ಅಂತ ಅನ್ಕೊಂಡೆ. ರೆಡಿ ಆಗ್ತಾ ಇದೆ, ಜಿಮ್ಗೆ ಹೋಗೋದು ಅದು ಇದು ಎಲ್ಲ ಮಾಡ್ತಾ ಇದೆ. ಅವಾಗ ಪಾಕೆಟ್ ಮನಿ ಬೇಕು ಅಂತ ನನ್ನ ಫ್ರೆಂಡ್ ರಂಜಿತ್ ಅನ್ನೋನು HGS ಅಂತ ಕಂಪ್ನಿ, ಈಗ ಅದು ಸೆಜಿಲಿಟಿ ಅಂತ ಚೇಂಜಸ್ ಆಗಿದೆ, ಆ ಕಂಪ್ನಿಗೆ ರೆಫರ್ ಮಾಡಿ ಜಾಯಿನ್ ಆದೆ. ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ತಂದೆಯಿಂದ ಒಂದು ಸಿನಿಮಾ, ಒಬ್ರು ಡೈರೆಕ್ಟರ್ ಬಂದು ಈ ತರ ಸಿನಿಮಾ ಮಾಡ್ತಿದೀವಿ, ನಿಮ್ ಮಗನ ಆಕ್ಟರು ಆಕ್ಟ್ ಮಾಡ್ತಿದೀವಿ, ಕರೆದ್ರ ಆಡಿಷನ್ ಎಲ್ಲ ಆಯ್ತು. ಸರಿ ಓಕೆ, ಅದ್ರಲ್ಲಿ 5 ಜನ ಲೀಡ್ ಗಳಿರ್ತಾರ, ಅದ್ರಲ್ಲಿ ನಿಮ್ ಮಗನ ಒಬ್ರು ಅಂತ. ಆ ಸಿನಿಮಾ ಸ್ಟಾರ್ಟ್ ಆಗ್ಬೇಕು, ಅಲ್ಲಿ ಕಾಸ್ಟ್ಯೂಮ್ ಗಳು ಇದ್ ಮಾಡ್ಬೇಕಾದ್ರೆ ಮೂಗ್ ಸುರೇಶ್ ಸರ್ ಅವರ ಮಗನು ಅದ್ರಲ್ಲಿ ಲೀಡ್ ಆಕ್ಟ್ ಮಾಡ್ತಾ ಇದ್ರು. ಅವ್ರ ಮಗ ಬಂದ್ರು ನಮ್ ತಂದೆಗೆ ಕಾಸ್ಟ್ಯೂಮ್ದು ಇದ್ಕೊಡಕ್ಕೇನು, ಕಾಸ್ಟ್ಯೂಮ್ಸ್ ಎಲ್ಲ ಇದ್ಕೊಡಕ್ಕೆ. ಅಲ್ಲಿ ಪರಿಚಯ ಆದ್ರು, ಏನ್ ಮಾಡ್ಕೊಂಡಿದ್ರೆ ಈ ತರ ನಮ್ದೊಂದು ಸಾಫಲ್ಯ ರಂಗತಂಡ ಅಂತ ಒಂದಿದೆ, ಅಲ್ಲಿ ನಾಟಕಗಳು ಬರ್ಸ್ತಾ ಇರ್ತೀವಿ. ಅವಾಗ ನಾನು ಹೋಗ್ಬೇಕು, ಅಲ್ಲಿ ಪರಿಚಯ ಆದ್ರು. ಎಲ್ಲಿ ಲೊಕೇಶನ್ ಅಂದ್ರೆ ನಮ್ಮ ಮನೆಯಿಂದ ಅಲ್ಲಿ ಕೆಂಗೇರಿ ಒಳಗಡೆ ಶಿವನ್ಪಳ್ಳಿ ಅಂತ ಇದೆ, ಅಲ್ಲಿ ಅವ್ರ ಮನೆ. ಸರಿ ಓಕೆ, ಫಸ್ಟ್ ಟೈಮು ಅವ್ರ ಮನೆಗೆ ಹೋದ್ವಿ. ಅವ್ರು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಸುರೇಶ್ ಸರ್, ಯಾರೋ ಹೊರಗಡೆ ಅಂತೆಲ್ಲ ತುಂಬಾ ಪ್ರೀತಿಯಿಂದ ಮಾತಾಡ್ಸಿ. ಈಗಲೂ ಅಷ್ಟೇ ಅವರ ಸ್ಟೂಡೆಂಟ್ಸ್ ಗಳು ಯಾರು ನಾವೆಲ್ಲ ಏನಿದೀವಿ, ಯಾವತ್ತು ಅವರು ಬೇರೆಯವರು ನೀವು ಬರೀ ನನ್ನ ಹತ್ರ ಕಲಿಯಕ್ ಮಾತ್ರ ಬಂದಿದ್ದೀರಾ, ವಿದ್ಯೆ ಕಲಿಯಕ್ ಬಂದಿದ್ದೀರಾ ಅಂತ ಮಾತ್ರ ಹೇಳ್ಕೊಳ್ಳಿ. ಅವ್ರು ಆ ಥರ ನೋಡಿಲ್ಲ, ಎಲ್ಲಾರನು ತಮ್ಮ ಮಕ್ಳು ತರನೇ ಟ್ರೀಟ್ ಮಾಡಿದ್ದಾರೆ, ಮಕ್ಳು ತರನೇ ನೋಡ್ಕೊಂಡಿದ್ದಾರೆ. ಸುರೇಶ್ ಸರ್ ಆಗ್ಲಿ, ಅವ್ರ ಮಗ ಶ್ರೀಮಂತ್ ಸರ್ ಅಂತ, ಅವರು ಅವ್ರೊಂಥರ ಬ್ಯಾಗ್ ಬಂದು ಒಂಥರ ಮೂಗ್ ಸುರೇಶ್ ಸರ್ಗೆ ಒಂಥರ ಸ್ಟ್ರೆಂತ್. ಎಲ್ಲ ಇವರೇ ನೋಡ್ಕೊಳ್ಳೋದು, ಎಲ್ಲ ಇವರೇ ಮಾಡ್ಸೋದು. ನಮ್ಮನ್ನೆಲ್ಲ ಅವರು ನಾನ್ ದೊಡ್ಡವನು, ನೀವೆಲ್ಲ ಫ್ರೆಂಡ್ಸ್ ತರನೇ ಟ್ರೀಟ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಸೊ ನೀವಾಗ್ಲೇ ಹೇಳ್ಕೊಂಡ್ರಿ ಡಾನ್ಸಿಂಗ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಅಂತ ಎಲ್ಲ. ಸೊ ಈಗ ಅದು ನಮ್ ಜನಕ್ಕೆ ಗೊತ್ತಿರ್ಲಿಲ್ಲ ಡಾನ್ಸಿಂಗ್ ಅಲ್ಲಿ ಅಷ್ಟು ಎಲ್ಲ ಫೇಮಸ್ ಆಗ್ತೀರಾ ಅಂತ. ಬಟ್ ಈಗ ರೀಸೆಂಟ್ ಆಗಿ ಒಂದು ಕವರ್ ಸಾಂಗ್ ಮಾಡ್ತೀರಾ, ಎಕ್ಕ ಮೂವಿಯ ಬ್ಯಾಂಗಲ್ ಬಂಗಾರಿ. ಅದ್ರಲ್ಲಿ ಎಲ್ಲ ಒಂದ್ ನಿಮಿಷ ಶಾಕ್ ಆಗ್ತಾರೆ, ನಿಶ್ಚಿತೇನಾ ಇಷ್ಟ ಚೆನ್ನಾಗಿ ಡಾನ್ಸ್ ಮಾಡ್ತಾರ ಅಂತ. ಸೊ ಆ ಒಂದು ಕವರ್ ಸಾಂಗ್ ಜರ್ನಿ, ನಿಮ್ಮ ಡಾನ್ಸ್ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ನಾನು ಚಿಕ್ಕ ವಯಸ್ಸಿನ ನಾನು ಡ್ಯಾನ್ಸರೇ, ಅಂದ್ರೆ ಡ್ಯಾನ್ಸ್ ಮಾಡಿಬೇಕಾದ್ರೆ ತುಂಬಾ ಅಂತ ಇಲ್ಲ, ಯಾರು ಏನ್ ಹೇಳ್ಕೊಟ್ರು ಅದನ್ನ ನಾನು ಮಾಡ್ತೀನಿ, ಏನ್ ಹೇಳ್ಕೊಟ್ರು ಅದನ್ನ ನನ್ಗೆ ಆದಷ್ಟು ನಾನು ಮಾಡ್ತೀನಿ. ಆತರ ಹುಚ್ಚಿತ್ತು ಡ್ಯಾನ್ಸ್ ಮಾಡ್ಬೇಕು. ಎಲ್ಲಿ ವೇದಿಕೆ ಸಿಗುತ್ತೆ ಅಲ್ಲೋಗಿ ನಾನು ಡ್ಯಾನ್ಸ್ ಮಾಡ್ತೀನಿ, ಡ್ಯಾನ್ಸ್ ಅಂತ ತೋರಿಸ್ಕೊತಾ ಇದೆ. ಆಫ್ಟರ್ ಈ ಸೀರಿಯಲ್ ಬಂದ್ಮೇಲೆ ಎಲ್ಲೂ ಆತರ ಒಂದು ಸಿಕ್ಕಿರ್ಲಿಲ್ಲ. ಹೋದ್ರೆ ಗಣೇಶ ನಮ್ಮ ಆಫ್ಟರ್ ಇದಾದ್ಮೇಲೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗೋಯ್ತು, ಹೋಗೋದು ಎಲ್ಲ ಊರುಗಡೆ ಏನಾದ್ರು ಮಾಡ್ಬೇಕಲ್ಲ. ಮುದ್ದು ಸೊಸೆ ಸೀರಿಯಲ್ ಆಗ್ತಿದೆ, ಜನ ಒಳ್ಳೆ ತುಂಬಾ ರೆಸ್ಪಾನ್ಸ್ ಮಾಡ್ತಿದೆ. ಎಲ್ಲವರು ಜನ
ತುಂಬಾ ಪ್ರೀತಿ ಕೊಡ್ತಿದ್ದಾರೆ. ತುಂಬಾ ಎಲ್ಲರೂ ಕ್ವಾಟ್ಲೆ ಕ್ವಾಟ್ಲೆ ಅಣ್ತಮ್ಮ ಅಂತಾನೆ ಈಗಲೂ ಅಷ್ಟೇ. ಎಲ್ಲೇ ಹೋದ್ರು ನಮ್ ಏರಿಯಾ ಬಿಟ್ಟು ನಾನ್ ಬೇರೆ ಕಡೆ ಎಲ್ಲೇ ಹೋದ್ರು ತಕ್ಕಂತ ಜನ ಅಣ್ತಮ್ಮ ಕ್ವಾಟ್ಲೆ ಸಾಂಗ್ ಸಕ್ಕದಾಗ ಒಳ್ಳೆ ಪ್ರೀತಿ ಕೊಡ್ತಿದ್ದಾರೆ. ನಾನೇ ಆಶ್ಚರ್ಯ ಪಡ್ತೀನಿ. ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅಷ್ಟು ಪ್ರೀತಿ ಕೊಡ್ತಿದ್ದಾರೆ. ಓಕೆ, ಏನಾದ್ರು ಮಾಡ್ಬೇಕೀಗ ಈ ಟೈಮಲ್ಲಿ ಏನಾದ್ರು. ಅವಾಗ ಎಕ್ಕಮ್ಮ ಈ ಸಾಂಗ್ ಒಳ್ಳೆ ಸೂಪರ್ ಹಿಟ್ ಆಗ್ತದೆ. ಬೆಂಗಲ್ ಬಂಗಾರಿ ಚೆನ್ನಾಗಿ ರನ್ ಆಗ್ತಿದೆ, ಚೆನ್ನಾಗಿದೆ ಸಾಂಗು. ಏನ್ ಮಾಡೋಣ ಅವಾಗ ಸುಮ್ಮನೆ ಪ್ಲಾನ್ ಮಾಡ್ತಿದ್ದೆ. ಅವಾಗ ಒಂದು ಶಾರ್ಟ್ ಫಿಲಮ್ ಮಾಡೋಣ, ಇಲ್ಲ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೆ. ಸರಿ ಆಯ್ತು. ಅದಕ್ಕಿಂತ ಮುಂಚೆ ಆಫ್ಟರ್ ಶ್ರೀಗೌರಿ ಆದ್ಮೇಲೆ ಒಂದು ಗ್ಯಾಪ್ ಇತ್ತು 2 months. ಆ ಟೈಮಲ್ಲಿ ಕವರ್ ಸಾಂಗ್ ಮಾಡಿದ್ವಿ. ಅದು ಸಿದ್ಲಿಂಗುಟ್ಟು ನಾನು ಮತ್ತೆ ನನ್ನ ಸಿಂಧು ಅವರು ಇಬ್ರು ಸೇರ್ಕೊಂಡು ಕವರ್ ಸಾಂಗ್ ಮಾಡಿದ್ವಿ. ಅದು ಒಳ್ಳೆ ರೆಸ್ಪಾನ್ಸ್ ಬಂತು. ಎಲ್ಲ ಜನ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ರ, ಚೆನ್ನಾಗಿದೆ ಜೋಡಿ, ಚೆನ್ನಾಗಿ ಮಾಡಿದ್ದೀರಾ ಅಂತ ರೆಸ್ಪಾನ್ಸ್ ಬಂತು. ಓಕೆ, ಇದು ಬಂತದ ಇದನ್ನ ಇದೇ ತರ ಏನ್ ಮಾಡೋಣ, ಸ್ವಲ್ಪ ಬೇರೆ ತರ ಮಾಡೋಣ, ಸ್ವಲ್ಪ ಸಿನಿಮ್ಯಾಟಿಕ್ ತರ ಮಾಡೋಣ, ಸ್ವಲ್ಪ ಇನ್ನ ಗ್ರ್ಯಾಂಡ್ ಆಗಿ ಮಾಡೋಣ ಅಂತಿರ್ಬೇಕಾದ್ರೆ ನಾನು ದರ್ಶನ್ ಮೀಟ್ ಮಾಡಿ ತುಂಬಾ ಆಗಿತ್ತು, 1-2 ವರ್ಷ ಆಗಿತ್ತು ಮೀಟ್ ಮಾಡಿ. ಅಂದ್ರೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ನಾನು ಅವ್ರ ಸ್ಟೇಟಸ್ ನೋಡೋದು, ಅವ್ನು ನನ್ನ ಸ್ಟೇಟಸ್ ನೋಡೋದು, ಎಲ್ಲ ಸಿಕ್ತಾಗ ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ಶ್ರೀಗೌರಿ ಮಾಡ್ಬೇಕಾದ್ರೆ ಅದು ಬಂದ ಅವಾರ್ಡಲ್ಲಿ ನನಗೆ ತಕ್ಕಂತ ಸಿಕ್ಕಿದ್ರು. ಬಟ್ ನೋಡ್ತಾ ಇದೆ ಅವರು ಡ್ಯಾನ್ಸ್ ಇವೆಂಟ್ಗಳೆಲ್ಲ ಮಾಡ್ತಿದ್ದಾರೆ, ಟೆಲಿವಿಷನ್ ಅಲ್ಲಿ ತುಂಬಾ ಹೆಸರು ಮಾಡ್ತಿದ್ದಾರೆ. ಓಕೆ, ಡ್ಯಾನ್ಸ್ ಕ್ಲಾಸ್ ಇಟ್ಟಿದ್ದಾನೆ ಅಂತ ಎಲ್ಲ ಗೊತ್ತಿತ್ತು. ಅವಾಗ ಓಕೆ ತಕ್ಕಂತ ಕಾಂಟ್ಯಾಕ್ಟ್ ಮಾಡಿದೆ. ಡಾರ್ಲಿಂಗ್, ನಾನು ಅವ್ರನ್ನ ಡಾರ್ಲಿಂಗ್ ಅಂತಾನೆ, ಡಾರ್ಲಿಂಗ್ ಈ ತರ ಒಂದು ಕವರ್ ಸಾಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಈ ತರ ಕೊರಿಯೋಗ್ರಫಿ ಮಾಡಬೇಕು, ಸುಮ್ನೆ ಜಸ್ಟ್ ಹಿಂಗ್ ಆಗ್ತಾ ಈ ತರ ಮಾಡೋದ್ ಪ್ಲಾನ್ ಇದೆ. ಸರಿ ಬಾ ಸಿಗೋಣ ಮಾತಾಡೋಣ. ಹೋಗಿ ಸಿಕ್ಕಿದ್ವಿ. ಈ ತರ ಬೆಂಗಲ್ ಬಂಗಾರಿ ಅಂತ ಮಾಡಬೇಕು. ಬೇರೆ ಕವರ್ ಸಾಂಗ್ ಆಗಿದ್ರೆ ಆಗ್ತಿವಿ, ಬಟ್ ಇದು ಮಾಡಬೇಕು. ಪ್ರೀವಿಯಸ್ ನನ್ನ ಫ್ರೆಂಡ್ ಅಖಿಲ್ ನಾವೆಲ್ಲ ಸೇರಿ ಮಾಡಿದ್ದು. ಈ ಸೇರಿ ಸ್ವಲ್ಪ ಅವ್ನು ಬಿಸಿ ಇದ್ದ. ಸರಿ ಓಕೆ, ಅವ್ನ್ ಸಿನಿಮಾದಲ್ಲಿ ಬಿಸಿ ಇದಾರೆ ಅವರು. ಸರಿ ಓಕೆ, ಏನ್ ಮಾಡೋಣ ಅಂದ್ಮೇಲೆ ಬಾ ಸಿಗೋಣ ಮೀಟ್ ಮಾಡೋಣ ಈ ತರ. ಓಕೆ ಆಯ್ತು ಮಾಡೋಣ ಬಾ. ನಾನು ನೋಡಿ ನನ್ನ ಬಜೆಟ್ ಇಷ್ಟು ಹಿಂಗಿದೆ ಅಂತ. ಯಾವಾಗ ನಾನು ಅನ್ಕೊಂಡಿರೋ ಇದನ್ನೇ ಚೇಂಜ್ ಮಾಡಾಕ್ಬಿಟ್ರು. ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಫುಲ್ ಚೇಂಜ್ ಮಾಡ್ಬಿಟ್ಟು, ನಾನು ಅನ್ಕೊಂಡಿದ್ದೆ ಬೇರೆ. ಥಾಟ್ಸ್ ನ ಥಿಂಕಿಂಗ್ ನೇ ತುಂಬಾ ಚೇಂಜ್ ಮಾಡ್ಬಿಟ್ರು. ಡ್ಯಾನ್ಸ್ 1 ವಾರ ರಿಹರ್ಸಲ್ ಮಾಡಬೇಕು. ರಿಹರ್ಸಲ್ ಹೋದ್ಮೇಲೆ ಕಂಪೋಸ್ ಮಾಡಿದಾಗ್ಲೇ ಅನ್ಕೊಂಡೆ, ಇದು ಯಾಕೋ ಇದು ಬೇರೆ ರೀತಿ ಆಗುತ್ತೆ, ಬೇರೆ ರೀತಿ ಬರ್ತಿದೆ ಕಂಪೋಸ್ ಮಾಡ್ತಿರೋದು ಅಂದ್ಮೇಲೆ. ಅಂದ್ರೆ ಡಾರ್ಲಿಂಗ್ ಇದು ಹೆಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ, ಈ ತರ ಹಿಂಗೆ ಡ್ಯಾನ್ಸರ್ಸ್ ಎಲ್ಲ ಹಾಕ್ಬೇಕು, ಡ್ಯಾನ್ಸರ್ಸ್ ಎಲ್ಲ ಹಾಕಿ ಮಾಡ್ತಿದ್ಯಾ, ಬಜೆಟ್ ಎಲ್ಲ ಹೆಂಗಾಗುತ್ತೆ, ಏನಾಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ, ತಲೆ ಕೆಡ್ಸ್ಕೊಬೇಡ, ಇಲ್ಲ ಸ್ವಲ್ಪ ನೋಡ್ಕೊ ಆಗುತ್ತೆ, ನಾನು ಇದೀನಿ ಜೊತೆಲಿ ಮಾಡೋಣ. ಅದಾದ್ಮೇಲೆ ಡ್ಯಾನ್ಸರ್ಸು ಅದು ಇದು ಓಕೆ ಸೆಟ್ಟು ಎಲ್ಲ ಸಾಕಾದಾಗ ಕೊರಿಯೋಗ್ರಫಿ ಮಾಡ್ದ. ನನ್ಗೆ ಒಳ್ಳೆ ಓಕೆ ಇದೇನೋ ಬೇರೆ ರೀತಿ ಆಗುತ್ತೆ, ಬೇರೆ ರೀತಿ ಮಾಡ್ತಾನೆ ಇದು ಅಂದಾದ್ಮೇಲೆ ಸರಿ ಓಕೆ ಸ್ಟಾರ್ಟು. ಕ್ಯಾಮ್ರಾ ಏನ್ ಮಾಡೋಣ ಅದೆಲ್ಲ ಉದಯಲಿಲ್ಲ ಸರ್ ಅವರು ಕ್ಯಾಮ್ರಾ, ಸಿನಿಮಾ ಕ್ಯಾಮ್ರಾ ಅವರೇ ಯೂನಿಯರ್ ಅಂತ ಈ ತರ ಹಾಕೋಣ, ಬೇರೆ ಪ್ಲಾನ್ ಇದೆ, ಸಿನಿಮ್ಯಾಟಿಕ್ ತರನೇ ಮಾಡೋಣ, ಸ್ವಲ್ಪ ಬಜೆಟ್ ಅದು. ಕ್ಯಾಮ್ರಾ ಎಲ್ಲ ಹಾಕಿ ಎಡಿಟಿಂಗು ಎಲ್ಲಾನು ಸಕ್ಕತ್ತಾಗಿ ಮಾಡಿ ಪ್ಲಾನ್ ಮಾಡಿದ್ವಿ. ಓಕೆ ಶೂಟ್ ಮಾಡೋಣ ಅಂತ. ಶೂಟ್ ಎಕ್ಸ್ಪೀರಿಯನ್ಸೇ ಬೇರೆ ರೀತಿ. ವಿತಿನ್ 1 ದಿವಸದಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಂದೇ ದಿವಸ ಶೂಟ್ ಮಾಡಬೇಕು ಅಂತ. ಬಜೆಟ್ ಪ್ರಾಬ್ಲಮ್ ಸರಿ ಅಂತ 1 ವಾರ 10 ದಿವಸ ಫುಲ್ ಪ್ರಾಕ್ಟೀಸ್ ಮಾಡಿ ಅಲ್ಲಿಗೆ ಹುಡುಗಿ ಹೀರೋಯಿನ್ ಬೇಕು ಅಂದ್ಮೇಲೆ ನಮ್ ಮುದ್ದು ಸೊಸೆ ಸೀರಿಯಲ್ ಚಿತ್ರ ಅಂತ ಇದೆ, ಅವ್ರ ಹೆಸರು ಸೌಂದರ್ಯ, ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಯಾರೋ ಓಕೆ ಮಾಡೋಣ ಬರ್ತೀನಿ, ಅವರು ಬಂದ್ರು, ಎಲ್ಲ ಪ್ರಾಕ್ಟೀಸ್ ಆಯ್ತು. 1 ದಿವಸ ಬರೀ ಒಂದೇ ದಿವಸ ಶೂಟ್ ಮಾಡಿಲ್ಲ, ಇಡೀ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ಟಿಎ ಮಾಡಿ ಇಡೀ ಸಾಂಗ್ ಒಂದೇ ದಿವಸದಲ್ಲಿ ಇಡೀ ಫುಲ್ ಕಂಪ್ಲೀಟ್ ಆಗಿ ಸಾಂಗು ಪ್ರಾಜೆಕ್ಟ್ ಈಚೆ ಬಂತು. ಒಂದೇ ದಿವಸದಲ್ಲಿ ಬೆಳಿಗ್ಗೆ ಅವನ ತುಂಬಾ ಸಪೋರ್ಟ್ ಮಾಡ್ದೆ. ನಾನು ಅವನು ಮನೆಗೆ ಹೋಗಿದ್ದು ಬೆಳಿಗಿನ ಜಾವ 4 ಗಂಟೆ. ಬೆಳಿಗ್ಗೆ 6:30 ಇಬ್ರು ಕಾಲ್ ಮಾಡಿ 9-8 ಗಂಟೆಗೆ ಸೆಟ್ ಅಲ್ಲಿ ಇರಬೇಕು, ಯಶವಂತಪುರ ಮಂಡಿ ಮಾರ್ಕೆಟ್. ಓಕೆ ಅದಕ್ಕಿಂತ ಹಿಂದಿನ ದಿವಸ ನಾನು ಅವನು ಮನೆಗೆ ಹೋಗಿದ್ದೆ 12 ಗಂಟೆ. ಲೊಕೇಶನ್ ಎಲ್ಲ ಚೆಕ್ ಮಾಡೋಣ, ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟ್ ಅಲ್ಲಿ ಯಾಕೋ ಅಲ್ಲಿ ಆಗಲ್ಲ, ಬೇರೆ ಬೇರೆ ಲೊಕೇಶನ್ ಎಲ್ಲ ನೋಡಿದ್ವಿ. ಸರಿ ಓಕೆ ಅಂದ್ಮೇಲೆ ಫೈನಲಿ
ಯಶವಂತಪುರ ಮಾರ್ಕೆಟ್ ಮತ್ತೆ ಸರಿ ಮಾಡೋಣ ಆಗುತ್ತೆ. ನನಗವ್ನು ತುಂಬ ಧೈರ್ಯ ತುಂಬ, ನನಗೆ ಒಳ್ಳೆ ಸಪೋರ್ಟ್ ಮಾಡ್ದ, ಡಾರ್ಲಿಂಗ್ ಮಾಡೋಣ. ನನಗೊಂದು ಕಾನ್ಫಿಡೆನ್ಸ್ ಇತ್ತು ಅವನ ಮೇಲೆ, ಇವನೇನೋ ಮಾಡ್ತಾನೆ. ಯಾವಾಗ ಫಸ್ಟ್ ಡೇ ಕಂಪೋಸ್ ಮಾಡಿದಷ್ಟು ಒಂದು ನಂಬಿಕೆ ಬರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಕೆಲವರು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ದಿವಸನೇ ಗೊತ್ತಾಗ್ಬಿಡುತ್ತೆ ಇವನು ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವಾಗ್ಲೇ ಯಾಕೆ ಕೆಲವು ದೊಡ್ಡವ್ರು ಬಿಲೀವ್ ಮಾಡೋ ಹೊಸಬ್ರಿಗೆ ಯಾಕೆ ಅವಕಾಶಗಳು ಕೊಡ್ತಾರೆ ಅಂದ್ರೆ ಅವ್ನ್ ಮಾಡೋ ಕೆಲ್ಸದಲ್ಲಿ ಗೊತ್ತಾಗ್ಬಿಡುತ್ತೆ. ಕೆಲವರು ಅವರು ಬಿಹೇವಿಯರ್ ಅವ್ರ ವಾತ ಇದೆ, ಅವ್ನ ಕೆಲ್ಸದಲ್ಲಿ ಅವನ್ನ ಓಕೆ ಇವ್ನ ಕೆಲ್ಸಗಾರ ಇವ್ನ ಕೆಲಸ ಮಾಡ್ತೀನಿ. ನನ್ಗೆ ತುಂಬಾ ಇಷ್ಟ ಆಗೋರು, ನನಗೂ ಬೇಕಾಗಿರೋದೇ ಅದು. ಅವ್ರು ನನ್ನೇನು ಒಂದೇ ದಿವಸ ಶೂಟ್ ಮಾಡಿ ಒಂದನ್ನ ತ್ರಿವಿಕ್ರಮ್ ಬ್ರೋ ಕಳಿಸ್ದೆ. ಈ ಥರ ಜಸ್ಟ್ ಒಂದು ಇಷ್ಟು ಸೆಕೆಂಡ್ ಅದು, ಏ ಮಗ ಏನೋ ಬರ್ತಿದೆ, ಚೆನ್ನಾಗಿ ಮಾಡಿ ಅಂತ. ಅದಾದ್ಮೇಲೆ ವಿಡಿಯೋ ಒಂದು ದಿವಸದಲ್ಲಿ ಬೆಳಿಗಿನ ಜಾವ 4 ಗಂಟೆಗೆ ಡಿ ರೂಮಲ್ಲಿ ಸ್ಕ್ರೀನಲ್ಲಿ ನೋಡಿದ್ವಿ. ಓಕೆ, ಅಲ್ಲಿ ನಂದೆಲ್ಲ ಫುಲ್ ಕಾಸು ಖತಮ್ ಆಗ್ಬಿಟ್ಟಿತ್ತು. ಅವತ್ತೆಲ್ಲ ರಾತ್ರಿ ಊಟ ತಿಂಡಿ ಎಲ್ಲ ಪಾಪ ಅವನೇ ನನ್ನ ನೋಡ್ಕೊಂಡು ಎಲ್ಲ ಅವನೇ ನನ್ನ ಮನೆ ತನಕ ಬಿಟ್ಟು ಹೋಗಿ ರಿಲೀಸ್ ಮಾಡೋಣ ಏನ್ ಮಾಡೋಣ ತ್ರಿವಿಕ್ರಮ್ ರಾವ್ ತೋರಿಸ್ದೆ. ಅವ್ರು ತ್ರಿವಿಕ್ರಮ್ ರಾವ್ ಸಪೋರ್ಟ್ ಮಾಡಿದ್ರು, ಬನ್ನಿ ರಿಲೀಸ್ ಮಾಡೋಣ ಅಂತ ಡಿ ಕಂಪ್ನಿ ಇದರಲ್ಲೇ ಪ್ರೆಸೆನ್ಸ್ ಅಲ್ಲೇ ಡಿ ಕಂಪ್ನಿ ಯೂಟ್ಯೂಬ್ ಚಾನಲ್ ಅಲ್ಲೇ ರಿಲೀಸ್ ಮಾಡಿದ್ವಿ. ಡಿ ಕಂಪನಿ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಅಲ್ಲಿ ಇದೆ. ಯಾರ್ಯಾರು ನೋಡಿಲ್ಲ ನೋಡಿ, ಯೂಟ್ಯೂಬ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ಒಳ್ಳೆ ವ್ಯೂಸ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಸದ್ದು ಮಾಡುತ್ತೆ, ಒಳ್ಳೆ ಸದ್ದು ಮಾಡ್ತಾ ಇತ್ತು. ಆ ಮೂವಿಯವರೆಲ್ಲ ತುಂಬಾ ಪ್ರಮೋಷನ್ ಅಂದ್ರೆ ಅವರೆಲ್ಲ ಮಾತಾಡಿದ್ದಾರೆ. ಕ್ಯಾಮ್ರಾಮನ್ ಆಗ್ಲಿ, ಆರ್ಟಿಸ್ಟ್ ಗಳಾಗ್ಲಿ, ಎಕ್ಕ ಮೂವಿಯವರೇ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ರೈಟರು ಅವರು ಸಾಂಗ್ ರೈಟರು ಅವರು ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಮೆಸೇಜ್ ಮಾಡಿ ಖುಷಿ ಆಯ್ತು. ಇದೇ ತರ ಟೀಮ್ ಅಲ್ಲಿ ಕವರ್ ಸಾಂಗ್ಸ್ ಮಾಡ್ತಾ ಇರಿ. ಕವರ್ ನೆಕ್ಸ್ಟ್ ಪ್ಲಾನ್ಸ್ ಗಳಿದೆ, ಬರುತ್ತೆ. ನೀವ್ ಅನ್ಕೊಂಡಿರೋ ತರ ಒಳ್ಳೆ ಪ್ರಾಜೆಕ್ಟ್ ಗಳು ಬರ್ತಿದೆ, ಪ್ಲಾನ್ ಆಗ್ತಿದೆ, ಖಂಡಿತ ಬರುತ್ತೆ. ನಿಮ್ ಸಪೋರ್ಟ್ ಮಾಡಬೇಕು. ಮಾಡ್ತಾರೆ ನಮ್ಮ ವೀಕ್ಷಕರು ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಶ್ರೀ ಗೌರಿ ಫಸ್ಟ್ ಡೇ ಆಫ್ ಶೂಟ್ ಫುಲ್ ಎಕ್ಸೈಟ್ ಆಗಿರ್ತೀರಾ ಆಬ್ವಿಯಸ್ಲಿ. ಸೊ ನಾವೀಗಾಗ್ಲೇ ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಕೇಳಿರುವಂತಹ ಒಂದು ಇದ್ರಲ್ಲಿ ಸೊ ಅವ್ರು ಹೇಳ್ತಾರೆ ಫಸ್ಟ್ ಡೇ ಆಫ್ ಶೂಟ್ ಅಲ್ಲಿ ಆರ್ಟಿಸ್ಟ್ ನ ಬೇರೆ ತರ ಟ್ರೀಟ್ ಮಾಡ್ತಾರೆ ಅಥವಾ ಅವ್ರಿಗೆ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಫಸ್ಟ್ ಡೇ ಆಫ್ ಶ್ರೀ ಗೌರಿ ಹೆಂಗಿತ್ತು? ನಮ್ದು ಫಸ್ಟ್ ಡೇ ಶೂಟ್ ಬಂದೆ ಕುಂದಾಪುರ. ಇಲ್ಲಿಂದ ಎಲ್ಲ ಮ್ಯಾನೇಜರ್ ಬುಕ್ ಮಾಡಿದ್ರು ಬಸ್ನ. ಅಲ್ಲೇ ನನಗೆ ನಮ್ಮ ರಾಜೇಶ್ ಧ್ರುವ ಅವರು ಒಳ್ಳೆ ಬ್ರದರ್, ನನಗೆ ಜೊತೆ ಒಳ್ಳೆ ಬ್ರದರ್ ಆಗಿದ್ದಾರೆ. ಅವರು ಪ್ರಶಾಂತ್ ಅಂತ ಇದ್ದಾರೆ, ಅವರು ಈಗ ಎಲ್ಲ ಕಲರ್ಸ್ ಅಲ್ಲಿ ಗಿಚ್ಚಿಗಿಲಿಯನ್ನ ಮಾಡ್ತಿದ್ರು. ಅವರು ಎಲ್ಲರೂ ಪರಿಚಯ ಆದ್ರು, ಬಸ್ಸಲ್ಲಿ ಒಂದೇ ಜೊತೆಲೆ ಹೋಗ್ತಾರೆ. ಅಲ್ಲಿ ಅವ್ರು ನನ್ಗೆ ಒಳ್ಳೆ ಕಂಫರ್ಟಬಲ್ ಕೊಟ್ರು. ನೀವು ಮಾಡ್ತಿದ್ದೀರಾ ಬನ್ನಿ. ಸೊ ಅಲ್ಲಿಂದ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಹೋದ್ವಿ, ರೂಮ್ ಗಳು. ಆಮೇಲೆ ಮಹೇಂದ್ರ, ಡ್ರಾಮಾ ಜೂನಿಯರ್ ಮಹೇಂದ್ರ ಅವರು ಸಿಕ್ಕಿದ್ರು. ಅವರು ಎಲ್ಲ ಒಂದೊಳ್ಳೆ ಟೀಮ್ ಇತ್ತು, ಫ್ರೆಂಡ್ ಆದ್ವಿ. ಅಲ್ಲಿ ಆರ್ಟಿಸ್ಟ್ ದೊಡ್ಡವನು ಸೀನಿಯರ್ ಜೂನಿಯರ್ ಆತರ ಏನು ಮಾಡ್ಲಿಲ್ಲ. ಅಲ್ಲಿ ಫ್ರೆಂಡ್ ಆದ್ವಿ. ಅಲ್ಲಿ ಬೇರೆ ಬೇರೆ ಸೀನ್ಗಳೆಲ್ಲ ನಾರ್ಮಲ್ ಫುಲ್ ಕ್ಯಾಶುವಲ್ ಆಗಿ ಜಾಲಿಯಾಗಿ ಯಾವ್ದೋ ಟ್ರಿಪ್ ಹೋಗಿದೀವಿ ಆ ತರನೇ ಸೆಟ್ಗೆ ಎಂಟ್ರಿ ಕೊಟ್ಟಿದ್ವಿ. ಮಾರ್ನಿಂಗ್ 6:00 ಅಲ್ಲಿ ಜಗನ್ ಸರ್ ಮುಂಚೆ ಮೀಟ್ ಮಾಡಿದ್ವಿ ಆಫೀಸಲ್ಲಿ. ಈ ತರ ಆಫ್ಟರ್ ಕನ್ಫರ್ಮೇಶನ್ ಅಗ್ರಿಮೆಂಟ್ ಗೆಲ್ಲ ಸೈನ್ ಆಗ್ತದೆ. ಅಲ್ಲಿ ಪ್ರೀತಿಯಿಂದ ಮಾತಾಡ್ಸಿದ್ರು. ದೆನ್ ಅಲ್ಲಿ ಸೆಟ್ ಹೋದ್ಮೇಲೆ ಅಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು. ಅಲ್ಲಿ ಹೀರೋ ಕಾರ್ತಿಕ್ ಹತ್ತವರ್ ಬ್ರೋ, ಅವರು ಆಸ್ ಟಕ್ ಅಂತ ಬಂದ ತಕ್ಷಣ ಯಾಯ್ ಬ್ರೋ ಚೆನ್ನಾಗಿ ಸೂಪರ್ ಫ್ರೆಂಡ್ಲಿ ಆಗಿ ಮಾತಾಡ್ಸಿದ್ವಿ. ಅಂಡ್ ಅಮೂಲ್ಯ ಅವರ ಹೀರೋಯಿನ್ ಅವರು ಅಷ್ಟೇ, ಅವರು ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡ್ಸ್ಕೊಂಡ್ರು. ತುಂಬಾ ಚೆನ್ನಾಗಿತ್ತು. ಇಡೀ ಈ ಕಲರ್ಸ್ ಅಲ್ಲಿ ಬೆಸ್ಟ್ ಪ್ರೋಮೋ ನಾವು ಅವಾರ್ಡ್ ತಗೊಂಡು ಪ್ರೋಮೋ ಕಮಲ ನೇರ್ಸೋದು. ಅಲ್ಲಿ ಒಳ್ಳೆ ಅದ್ಭುತ ಎಕ್ಸ್ಪೀರಿಯನ್ಸ್ ಕೊಡ್ತಾ ಕಮಲ. ಅಲ್ಲಿ ಕಮಲನ ಹೇಗೆ ಆ ಎಮ್ಮೆಗಳನ್ನೆಲ್ಲ ಯಾವ ರೀತಿ ಕೋಣಗಳನ್ನ ಯಾವ ರೀತಿ ಹೆಂಗೆ ಅದನ್ನ ಬೆಳೆಸ್ತಾರೆ,
ಆಸ್ ಇಟ್ ಇಸ್ ಸೇಮ್ ಆ ಮನೆ ಮಕ್ಳ ತರನೇ ಅದನ್ನ ಅದೊಂದು ಜೀವ, ಅದು ಅಣ್ಣ ತಮ್ಮ ಅಪ್ಪ ತಂದೆ ಹಾ ಅದೇ ತರ ಅದನ್ನು ಸಾಕ್ತಾರೆ, ಅದೇ ತರ ಅದನ್ನ ನೋಡ್ಕೋತಾರೆ, ಅಷ್ಟೇ ಪ್ರೀತಿ ಮಾಡ್ತಾರೆ. ಸಾಕ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಅದ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಚಾನಲ್ ಅವ್ರು ಬಂದಿದ್ರು ಫಸ್ಟ್ ಟೈಮ್. ನಾನು ಓಕೆ ಎಲ್ಲ ಅವ್ರುಗಳು ಅಷ್ಟೇ, ಅವು ಆರ್ಟಿಸ್ಟ್ ಅವರು ನಮ್ಗೆ ಒಳ್ಳೆ ಕಂಫರ್ಟಬಲ್ ಕೊಟ್ರು. ಅದಾದ್ಮೇಲೆ ನನಗೆ ಮಂಗಳಮ್ಮನ್ ಫ್ಯಾಮಿಲಿ, ಇಲ್ಲಿ ಮಂಗಳಮ್ಮನ್ ಫ್ಯಾಮಿಲಿನೇ ಒಂಥರ ಮೇನ್ ತರ. ಹೌದು. ಅಲ್ಲಿ ನನಗೆ ನಂದಿನಿ ಮೇಡಮ್ ಅವರು ಪರಿಚಯ ಆದ್ರು, ಪ್ರತಿಮಾ ಮೇಡಮ್ ಪರಿಚಯ ಆದ್ರು, ಆರೋಹಿ ಅಂತ ಪರಿಚಯ ಆದ್ರು, ಸಿಂಧು ಅಂತ ಇಡೀ ಫ್ಯಾಮಿಲಿ ಕುಟುಂಬ ಒಂದು ಪರಿಚಯ ಆದ್ರು. ಸಾಕಾಗಿತ್ತು. ಈಗಲೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನಮ್ದೇ ಟೀಮ್ ಇದೆ, ಅವಾಗ ಮಾತಾಡ್ತಾ ಇರ್ತೀವಿ, ಅಪರೂಪಕ್ಕೆ ಎಲ್ಲೋ ಸಿಗ್ತೀವಿ. ಆ ಶೂಟಲ್ಲಿ ಯಾವುದೇ ಥರ ಪ್ರೀತಿ ಇತ್ತು ಅದೇ ರೀತಿ ನಂದಿನಿ ನಮ್ಮ ಮಕ್ಳ ಥರ ನೋಡ್ಕೋತಾರೆ, ಪ್ರೀತಿ ಮಾಡ್ತಾರೆ. ನಾವೇನೇ ಇದ್ರು ಸಣ್ಣ ಅಲ್ಲಿ ಏನೇ ವಿಷಯ, ಒಳ್ಳೆ ವಿಷಯಗಳನ್ನೆಲ್ಲ ಏನೇ ತಂದು ಇದಾದ್ರೂ ಎಲ್ಲನೂ ಹಂಚ್ಕೋತೀವಿ. ಈಗಲೂ ಸಜೆಸ್ಟ್ಗಳು ತಗೋತೀವಿ, ಮಾಡ್ತೀವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಮುದ್ದು ಸೊಸೆಯ ಪ್ರಾಜೆಕ್ಟ್ ಹೆಂಗ್ ಅಪ್ರೋಚ್ ಆಯ್ತು? ಆ ಒಂದು ಪ್ರಾಸೆಸ್. 2 months ಮನೇಲಿದ್ದೆ, ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಈಗ ಆಫ್ಟರ್ 1 ವರ್ಷಕ್ಕೆ ನಾನು ಶ್ರೀಗೌರಿ ಮಾಡುವವರ ಕೆಲಸ ಬಿಟ್ಬಿಡೋಣ, ಸೀರಿಯಲ್ ಸಿಕ್ತು ಅಂದ್ಮೇಲೆ ಇಲ್ಲ ಬೇಡ, ವೇಟ್ ಮಾಡು ಸ್ವಲ್ಪ ಟಕ್ಕಂತೆ ಯಾವಾಗ ನಿಂತೋಗುತ್ತೆ ಗೊತ್ತಾಗಲ್ಲ, ವೇಟ್ ಮಾಡಿ ಅಂದ್ಮೇಲೆ ಸರಿ ಆಯ್ತು ಅಂತ ಕೆಲಸನೇ ಮಾಡ್ತಿದ್ದೆ. ಕೇಳ್ಕೊತಾ ಇದೆ ಏನ್ ಮಾಡೋಣ ನೆಕ್ಸ್ಟ್. ಆ ಟೈಮಲ್ಲಿ ಒಂದು ಕವರ್ ಸಾಂಗ್ ಎಲ್ಲ ಆಯ್ತು, ಏನ್ ಮಾಡೋಣ ಅಂತಿರುವಾಗ ಟಕ್ಕಂತ ಚಾನಲ್ ಕಡೆಯಿಂದ ಕಾಲ್ ಬಂತು. ಈ ತರ ಚಾನಲ್ ಕಡೆಯಿಂದ ಒಂದು ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ, ಬರ್ತೀರಾ? ಆಡಿಷನ್ ಕರೆದಿಲ್ಲ, ಜಸ್ಟ್ ನಾವೊಂದು ಬಿಟ್ಟು ಲೈನ್ ಕಳಿಸ್ತೀವಿ, ಅದನ್ನ ಮನೇಲೆ ಮಾಡಿ ಕಳಿಸಾಯ್ತು. ಟಕ್ ಅಂತ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಹೋದ್ವಿ, ಮಾತಾಕತೆ ಎಲ್ಲ ಆಯ್ತು. ನಾಳೆಯಿಂದನೇ ಶೂಟಿಂಗ್ ಅಂದ್ರು. ದೆನ್ ಚನ್ನಪಟ್ಟಣ ಶೂಟಿಂಗ್ ಅಂದ್ರು. ಅಲ್ಲಿರೋ ನನಗೆ ಅಲ್ಲಿ ಹೀರೋಯಿನ್ ಯಾರು ಗೊತ್ತಿರ್ಲಿಲ್ಲ, ಬಟ್ ವಿಚಾರ ಗೊತ್ತಿತ್ತು ಯಾರೋ ಬೇರೆ ಹೀರೋ ಅಂತ. ಯಾವಾಗ ಸೆಟ್ಟಿಗೆ ಹೋದ್ಮೇಲೆ ಮುನಿ ಸರ್ ಇದ್ರು, ಮುನಿ ಅಣ್ಣ ನಮ್ಮ ಶಿವರಾಮಯ್ಯ, ಅವ್ರು ಹೋದ ತಕ್ಷಣ ಚಿನ್ನ ಬಾರೋ ಏನ್ ಮಾಡ್ಕೊಂಡಿದ್ದೆ ಏನು ಅಂತ ಪ್ರೀತಿಯಿಂದ ಮಾಡೋದು. ನಂದು ಅವ್ರದ್ದೇ ಸೀನ್ ಇತ್ತು, ಫಸ್ಟ್ ಸೀನ್. ಅವರು ಎಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡ್ರು ಅಂದ್ರೆ, ಬಾ ಚಿನ್ನ ರಿಹರ್ಸಲ್ ಮಾಡೋಣ ಅಂತ ಅವರೇ ನನ್ನ ಕರೋದು. ನನಗೆ ಇಲ್ಲಿ ಭಯ ಇತ್ತು, ಸೀನಿಯರ್ ಆರ್ಟಿಸ್ಟ್ ದೊಡ್ಡವರು ಆಕ್ಟಿಂಗ್ ಅಂತ. ಅವರು ಬಾರೋ ಚಿನ್ನ ಇಬ್ರು ರಿಹರ್ಸಲ್ ಮಾಡ್ಕೊಂಡು ಹೋಗೋಣ ಸೀನ್ಗೆ, ಒಂದೇ ಟೇಕಲ್ಲಿ ಮುಗಿಸೋಣ ಬಾರೋ ಅಂತ ಇಬ್ರು ರಿಹರ್ಸಲ್ ಮಾಡ್ಕೊಂಡು ಅಷ್ಟು ಫ್ರೀಡಮ್ ಕೊಟ್ರು ಟಕ್ಕಂತ. ಅಲ್ಲಿಗೆ ತ್ರಿವಿಕ್ರಮ್ ರೋ ಎಂಟ್ರಿ ಕೊಟ್ರು. ಬಿಗ್ ಬಾಸ್ ಇಂದ ಬಂದಿದ್ದಾರೆ, ಓಕೆ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತು ನನಗೆ. ಓಕೆ ಬಂದಿದ್ದಾರೆ, ಅಲ್ಲಿ ಐಬ್ರೋ ಜಸ್ಟ್ ಫಸ್ಟ್ ಹಾಯ್ ಅಂತಾನೆ ಮಾತಾಡಿದ್ದ. ನೈಟ್ ನಂದು ಅವ್ರದ್ದು ಸೀನ್ ಬಂತು, ಅಲ್ಲಿ ಪರಿಚಯ ಆದ್ವಿ. ಹಾಯ್ ನಾನು ಸ್ವಲ್ಪ ಬಿಸಿ ಇದ್ರೆ ಬಿಗ್ ಬಾಸ್ ಇಂದ ಸ್ವಲ್ಪ ಈ ತರ ಅಲ್ಲಿ ಪರಿಚಯ ಆಗಿ, ಅಲ್ಲಿ ಅವತ್ತು ನೈಟ್ ಇಬ್ರು ಒಟ್ಟಿಗೆ ಟ್ರಾವೆಲ್ ಮಾಡ್ತಿದ್ವಿ, ಅಲ್ಲಿ ಪರಿಚಯ ಆದ್ವಿ. ಏನ್ ಮಗ ಹಂಗೆ ಹಿಂಗೆ ಅಂತ ಸ್ವಲ್ಪ ಹಂಗೆ ಪರಿಚಯ ಆಗಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ ಅವ್ರು ನನ್ನ ಜೊತೆ ಅಣ್ಣನಾಗಿದ್ದಾರೆ, ಫ್ರೆಂಡ್ ಆಗಿದ್ದಾರೆ, ಮೆಂಟರ್ ಆಗಿದ್ದಾರೆ, ಎಲ್ಲಾ ತರನು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಚೆನ್ನಾಗಿದೆ, ಹೋಗ್ತಾ ಇದೆ ಮುಂದೆ. ಸೊ ನಾವೆಲ್ಲ ಕ್ವಾಟ್ಲೆ ಆಗಿ ನಿಮ್ಮನ್ನ ನೋಡಿದೀವಿ. ಸೊ ಇದೇ ಕ್ವಾಟ್ಲೆ ಒಂದು ಸೀರಿಯಸ್ ಆಗಿ ಯಾವ್ದಾದ್ರು ಒಂದು ಡೈಲಾಗ್ ಅನ್ನ ಹೇಳ್ಬೇಕು ಅಂತ ಅಂದ್ರೆ, ಸೀರಿಯಸ್ ಫೇಸ್ ನಮ್ಮ ವೀಕ್ಷಕರು ಯಾರು ನೋಡಿಲ್ಲ. ಸೊ ಒಂದು ಸೀರಿಯಸ್ ಡೈಲಾಗ್ ನಮ್ಮ ಕ್ಯಾಮ್ರಾ ನೋಡ್ಕೊಂಡು. ಇನ್ನು ನೋಡಿದ್ದಾರೆ ನಮ್ಮ ಮುದ್ದು ಸೊಸೆಲೇನೆ ಅತ್ಕೆಮ್ಮನ ಜೊತೆ ಎಮೋಷನಲ್ ಆಗಲಿ ಸೀರಿಯಸ್ ಆಗಲಿ. ಈಗ ಭದ್ರೇಗೌಡ್ರಿಗೆ ಮತ್ತೆ ವಿದ್ಯೆ ನಮ್ಮ ಅತ್ಕೆಮ್ಮಂಗೆ, ಅವರಿಬ್ಬರಿಗೆ ನಾನು ಪ್ರಾಣ ಕೊಡ್ತೀನಿ. ಸೊ ಅವರ ವಿಚಾರದಲ್ಲಿ ಬೇರೆಯವ್ರು ಯಾರೇ ಎಂಟ್ರಿ ಆಗ್ತೀನಿ, ಅವ್ರು ಕೆಟ್ಟದ್ದು ಬಯಸಿದ್ದಾರೆ ಅಂದರೆ ನಾನು ಸೀರಿಯಸ್ ಆಗ್ತೀನಿ. ಸೊ ನನ್ನ ಅಲ್ಲಿ ಕೋಪದಿಂದನೂ ನೋಡಿದ್ದಾರೆ, ಹಾಸ್ಯದಿಂದನೂ ನೋಡಿದ್ದಾರೆ, ಎಮೋಷನ್ ನೋಡಿದ್ದಾರೆ. ಬಟ್ ನಮಗೆ ನಿಮ್ಮ ಒಂದು ಡೈಲಾಗ್ ಬೇಕು, ಯಾವ್ದಾದ್ರು ನಿಮ್ಮ ಫೇವರೇಟ್ ಡೈಲಾಗ್, ಮೂವಿ ಡೈಲಾಗ್ ಆಗಿರ್ಬೋದು. ಮೂವಿ ಡೈಲಾಗ್ ಅಲ್ಲ, ಇದರಲ್ಲಿ ಒಂದು ನಾವು ಮಂಡ್ಯದವರಾಗಿ ಒಂದು ಡೈಲಾಗ್ ಹೊಡಿತೀನಿ. ಅಣ್ತಮ್ಮ ಮಂಡ್ಯದವರು ಅಂದ್ರೆ ಸುಮ್ನೆನಾ, ಹೆಣ್ಣು ಹಣ್ಣು ಮಣ್ಣು ಈ 3 ಕಡೆಗೂ ಕಣ್ಣು ಹಾಕಿದ್ರೆ ಬಿಡ ಮಾತೇ ಇಲ್ಲ. ಸೂಪರ್
ಸೂಪರ್. ಸೊ ಹಂಗೆ ಸೀರಿಯಸ್ ಆಗಿ ಹೇಳಿದ್ರಿ, ರೊಮ್ಯಾಂಟಿಕ್ ಆಗಿ ಒಂದು ಡೈಲಾಗ್ ಕೂಡ ಹೇಳಿ ಹಂಗೆ. ಸೊ ಲವ್ ಸ್ಟೋರಿನೇ ಹಿಟ್ ಆಗಿದ್ದು ಶ್ರೀಗೌರಿಯಲ್ಲಿ. ಸೊ ಅದೇ ತರ ಒಂದು ರೊಮ್ಯಾಂಟಿಕ್ ಡೈಲಾಗ್, ರೊಮ್ಯಾಂಟಿಕ್ ಜಾನರ್ ಅಲ್ಲಿ. ರೊಮ್ಯಾಂಟಿಕ್ ಜನರಲ್ಲ ಜಸ್ಟ್ ಒಂದು ಸಿಚುವೇಶನ್. ಈಗ ನಮ್ಮ ಹುಡುಗಿ ನೋಡಿದ ತಕ್ಷಣ ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಅವಳಿಗೆ ಚಿನ್ನ ಇವತ್ತು ಹೆಂಗೆ ಕಾಣ್ತಾ ಇದೆಯಾ ಗೊತ್ತಾ, ನಿನ್ನ ಕಣ್ಣು ನೋಡು, ನೀನು ಕೋಪ ಮಾಡ್ಕೊಂಡಿದೆಯಲ್ಲ, ಆ ಕೋಪ ನಿನ್ನ ಮೂಗುನ್ ತುದಿಲಿದೆ ನೋಡು, ಅದು ಈ ನದಿಲಿ ತಾವರೆವ ಇರುತ್ತೆ ಗೊತ್ತಾ, ಆ ರೀತಿ ಕಾಣ್ತಾ ಇದೆಯಾ, ತುಂಬ ಸುಂದರವಾಗಿ ಕಾಣ್ತಾ ಇದೆಯಾ. ಈ ಕೋಪ ಬಿಟ್ಟು ಎಲ್ಲಾದರೂ ಹೋಗೋಣ ಈಚೆ, ಸಾಯಂಕಾಲ ಬೆಟ್ಟದ ಹತ್ರ ಹೋಗೋಣ ಬಾ. ಅಲ್ಲಿ ಬೆಟ್ಟದಲ್ಲಿ ನಿನ್ಗೆ ಇಷ್ಟ ಆಗಿರೋ ಶಿವನ ಗುಡಿ ಇದೆ, ಶಿವನ ಗುಡಿಲಿ ಕೂತ್ಕೊಂಡು ಇಬ್ಬರು ಮಾತಾಡ್ಕೊಂಡು ನೀನು ಇಷ್ಟಪಡೋ ಚಿರುಮುರಿ ತೊಗೊಂಡ್ಬರ್ತೀನಿ, ಚಿರುಮುರಿ ತಿಂದ್ಕೊಂಡು ಮಾತಾಡ್ಕೊಂಡು ಹಾಡು ಹೇಳ್ಕೊಂಡು ಪ್ರೀತಿ ಮಾಡೋಣ. ನಿಮ್ಮ ವೈಫ್ ಮನೇಲಿ ಕೋಪ ಮಾಡ್ಕೊಂಡ್ರೆ ಹೆಂಗೆ ನೈಸ್ ಮಾಡ್ತೀರಾ? ಅವ್ರು ಕೋಪ ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಂಡಾಗ ನೈಸ್ ಮಾಡ್ಬಿಡ್ತೀನಿ. ಅವ್ರು ಇಷ್ಟಪಡೋ ತಿಂಡಿ ಬಾ ಅಲ್ಲಿಗೆ ಹೋಗೋಣ, ತಿಂಡಿ ಕೊಡಿಸ್ತೀನಿ ಪ್ರೀತಿಯಿಂದ. ಹಂಗೆ ಮ್ಯಾಚ್ ಮಾಡ್ತೀರಾ? ಹಂಗೆ ಮ್ಯಾಚ್ ಮಾಡ್ಬಿಡು. ಸೂಪರ್. ಸೊ ನಾವು ಮಿಸ್ಟ್ರಿ ಬಾಕ್ಸ್ ಟೈಮ್ ಇವಾಗ. ಎಸ್, ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ. ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಇರುವಂತಹ ಮಿಸ್ಟ್ರಿ ನಿಮ್ಗೆ ಎಷ್ಟು ಮಿಸ್ಟೀರಿಯಸ್ ಆಗಿ ಇದೆ ನೋಡೋಣ. ಸೊ ಒಂದು ಬಾಕ್ಸ್ ನೋಡ್ತಿದ್ರೆ ಏನಿರ್ಬೋದು ಈ ಬಾಕ್ಸ್ ಅಲ್ಲಿ? ಏನಿರ್ಬೋದು ಗೆಸ್ಸಲ್ಲಿ ನಾನು ಅವಳಿಗೆ ಒಂದು ಬೆಳ್ಳಿ ರಿಂಗ್ ಕೊಟ್ಟಿದ್ದೆ, ಮೇ ಬಿ ಅದಿರ್ಬೋದು ಅನ್ಕೋತೀನಿ. ಬೆಳ್ಳಿ ರಿಂಗ್ ಇರ್ಬೋದಾ? ಎಸ್ ಎಸ್ ಎಸ್. ಲಾಕ್ ಮಾಡೋಣ ಆನ್ಸರ್? ಎಸ್, ಲಾಕ್ ಮಾಡಿ. ಎಸ್, ಅದೇ ನಾನು ಅವಳಿಗೆ ಇದುವರೆಗೂ ಗಿಫ್ಟ್ ಅಂತ ಕೊಟ್ಟಿರೋದಂದ್ರೆ ಫಸ್ಟ್ ಟೈಮ್ ನೀನು ಈ ರಿಂಗೇ ಕೊಟ್ಟಿರೋದು ನಾನು. ಆಫ್ಟರು ಫ್ರೆಂಡ್ಸ್ ಆಗಿ, ಫ್ರೆಂಡ್ ಆದಮೇಲೆ ಇಬ್ಬರು ಇಷ್ಟಪಟ್ಟು. ಒಂದ್ ನಿಮಿಷ. ಸೊ ಆ ರಿಂಗ್ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ನಮಗೂ ಕೇಳಿಸ್ಕೊಳಕ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಆದ್ರೆ ನೀವ್ ಇದನ್ನೆಲ್ಲ ಇನ್ನೊಬ್ರು ವ್ಯಕ್ತಿ ಮುಂದೆನೆ ಹೇಳ್ಬೇಕು ಅಂತ ಇದೆ. ಸೊ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಎಸ್ ಎಸ್ ಮ್ಯಾಮ್, ಪ್ಲೀಸ್ ಬನ್ನಿ. ಜಗವೇ ನೀನು ಗೆಳತಿಯೇ, ಮೈ ಗಾಡ್, ನನ್ನ ಜೀವದ ಒಡತಿಯೇ. ಆಶ್ಚರ್ಯ ಆಗಿದೆ. ಆಕ್ಚುಲಿ ವೀಕ್ಷಕರಿಗೆ ಹೇಳ್ಬೇಕು ಅಂದ್ರೆ ನಮ್ಮಲ್ಲೇ ಮೊದಲು ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ತೋರಿಸ್ತಾ ಇರೋದು ನಿಶ್ಚಿತ್ ಅವರ ವೈಫ್ ಅಬಿತಾ ಮ್ಯಾಮ್. ಮ್ಯಾಮ್, ನಿಮ್ಗೆ ಮನಸ್ಸಿನ ಡಿಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗ ಅನಿಸ್ತಿದೆ ನಿಶ್ಚಿತ್ ಅವರೇ? ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಆಫೀಸಿಗೆ ಹೋಗೋ ಟೈಮ್ ಆಗಿತ್ತು ಅವ್ರದ್ದು. ಏನ್ ಇನ್ನ ಫೋನ್ ಬಂದಿಲ್ಲ, ಆಫೀಸ್ ಹೋಗ್ಬೇಕಾದ್ರೆ ಮುಂಚೆನೆ ರೆಡಿ ಆಗ್ತಿದೀನಿ ಅಂತ ಕಾಲ್ ಮಾಡ್ತಾರೆ. ಬಟ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮು ಈ ತರ ಕ್ಯಾಮ್ರಾ ಮುಂದೆ ಬಂದಿರೋದು ನಿಮ್ಮಲ್ಲೇ ಮೊದಲು. ಖುಷಿ ಆಗ್ತಿದೆ ಒಂಥರ. ಸರ್ಪ್ರೈಸಿಂಗ್, ತುಂಬಾ ದೊಡ್ಡ ಸರ್ಪ್ರೈಸಿಂಗ್. ಸೊ ನಮ್ ವೀಕ್ಷಕರಿಗೆ ಗೊತ್ತಿರೋ ಒಂದು ವಿಷಯ, ಸೊ ಒಂದು ಟೈಮ್ ಅಲ್ಲಿ ನಿಶ್ಚಿತ್ ಅವರು ಬೆಂಗಳೂರಿನಿಂದ ಮೈಸೂರಲ್ಲೇ ಜಾಸ್ತಿ ಇರ್ತಿದ್ರಂತೆ. ಸೊ ಒಂದು ಮೈಸೂರಿನ ಸ್ಟೋರಿ ಹೇಳಿ ನಿಶ್ಚಿತ್ ಅವರೇ. ಮೈಸೂರು ಅದೇ ನಮ್ಮ ಮೇಲ್ಗಡೆ ಮನೇಲಿದ್ರು, ನಾವು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ಹೀರೋಯಿನ್ ಹುಡುಕ್ತಾ ಇದ್ವಿ. ಆಗ ನಮ್ಮಮ್ಮ ಇವ್ರನ್ನ ನೋಡಿದ್ರು, ಚೆನ್ನಾಗಿದೆ ಹುಡುಗಿ, ಮೇಲ್ಗಡೆ ಮನೆ ಹುಡುಗಿ, ನೋಡಿ ಆ ಹೀರೋಯಿನ್ಗೆ ಶೂಟ್ ಆಗ್ತಾರೆ ಅಂತ. ಸೊ ಅವಾಗ ನಾನು ನಮ್ಮ ಫ್ರೆಂಡ್ಸು ಓಕೆ ಮಗ ನೋಡೋಣ. ನಾನು ಆ ಟೈಮಲ್ಲಿ ಇವ್ರನ್ನ ಒಂದೇ ಸರಿ ನೋಡಿದ್ದು, ನನ್ನ ಮನೆ ಮೆಟ್ಲಿಲ್ ಬರಬೇಕಾದ್ರೆ ನೋಡಿದ್ದು ಅಷ್ಟೇ. ಯಾವುದೋ ಚೆನ್ನಾಗಿದೆಯಲ್ಲ ಹುಡುಗಿ ಅಂತ. ಅದಾದ್ಮೇಲೆ ಹೋದ್ವಿ ನಾವು 3 ಜನ, ಮಾತಾಡ್ಸಿದ್ವಿ. ಆವಾಗ ಸರಿ ಅಲ್ಲೇ ಆಡಿಷನ್ ಮಾಡೋಣ ಅಂತ ಆಡಿಷನ್ ಮಾಡಿದ್ವಿ. ಸರಿ ಓಕೆ ಅನ್ನಿಸ್ತು, ಓಕೆ ಸ್ವಲ್ಪ ಹೇಳ್ಕೊಳೋಣ ಮಾಡೋಣ ಅಂತ. ಅಲ್ಲಿಂದ ಪರಿಚಯ ಆದ್ವಿ. ಅವ್ರು ನನಗೆ ಮೆಸೇಜ್ ಹಾಕಿದೆ, ಹಾಯ್ ಅಣ್ಣ ನಿಶಿತ್ ಬ್ರೋ ಅಂತ ಮೆಸೇಜ್ ಹಾಕಿದ್ರು ನನಗೆ. ಹಾಯ್ ನಿಶಿತ್ ಅಣ್ಣ ಅಂತ. ಅವರು ಫೋಟೋಸ್ ಬೇಕು ನಿಮ್ದು ಕೆಲವೊಂದು ಅಂತ ಹೇಳಿದ್ರು. ಸೊ ಅವಾಗ ನಂಬರ್ ಇರ್ಲಿಲ್ಲ ಅಂತ. ಸೊ ಅವಾಗ ನಾನೇ ಹಾಯ್ ಅಣ್ಣ ನಾನು ನಾನು ಅವಾಗ ಮೆಸೇಜ್ ಹಾಕಿದೆ, ಅಣ್ಣ ಎಲ್ಲ ಅದು ಅಣ್ಣ ಅಂತೆಲ್ಲ ಇಲ್ಲ, ಫ್ರೆಂಡ್ ಕರೀರಿ, ಹಾಯ್ ನಿಶಿತ್ ಅಂತ ಕರೀರಿ ಅಂತ. ಅಲ್ಲಿ ಇವ್ರಿಗೆ ಫಸ್ಟ್ ಟೈಮ್ ಏನಾದ್ರು ಗಿಫ್ಟ್ ಕೊಡೋಣ ಆದ್ಮೇಲೆ ರಿಂಗ್ ಕೊಟ್ಟಿದ್ದು. ಆ ರಿಂಗಿನ ಒಂದು ಹಿಂದಿನ ಕತೆ ಇದು. ಹೌದು. ನೈಸ್.
ಸೊ ಲವ್ ಸ್ಟೋರಿ ನಡೀತಿತ್ತು ಈ ಕಡೆ. ಸೊ ಮನೆಯಲ್ಲಿ ಗೊತ್ತಾದಾಗ ರಿಯಾಕ್ಷನ್ ಹೆಂಗಿತ್ತು? ಮನೇಲಿ ಅಯ್ಯೋ ಅದೊಂಥರ ಬೇರೆ ಕತೆನೆ. ಒಂದ್ ಇವರ ಮನೆಗೆ ತಗ್ಲಾಕೋಬಿಟ್ವಿ ಒಂದ್ಸರಿ. ಅದಾದ್ಮೇಲೆ ನಮ್ಮನೆ ಹತ್ರ ಬಂದ್ರು, ಜಗಳ ಆಡಿದ್ರು. ಅದಾದ್ಮೇಲೆ ಆಯ್ತು ಅಂತ ನಿಲ್ಸ್ಬಿಟ್ಟಿದ್ವಿ. ನಂದು ಇವಳ್ದು ಕಾಂಟ್ಯಾಕ್ಟ್ ನಿಂತೋಗಿತ್ತು 1 ಮಂತು. ಇವಳು ಫೋನ್ ಎಲ್ಲ ಕಿತ್ಕೊಬಿಟ್ಟಿದ್ರು. ಒಂದು ನೈಟ್ ಜಸ್ಟ್ ಒಂದು ಡಾಟ್ ಥರ ಮೆಸೇಜ್ ಕಳಿಸಿದ್ರು, ಜಸ್ಟ್ ಡಾಟ್ ಮೆಸೇಜ್ ಕಳಿಸಿದ್ರು. ಓಕೆ ಅಂದ್ಬಿಟ್ಟು ಮತ್ತೆ ಮೆಸೇಜ್ ಸ್ಟಾರ್ಟ್ ಆಯಿತು. ಏನೇನಾಯಿತು 1 ತಿಂಗಳು ನನಗೆ ಹೊಡೆದ್ರು. ನಮ್ಮಲ್ಲಿ ಮತ್ತೆ ಗೊತ್ತಾದ್ಮೇಲೆ ಇಲ್ಲ ನನಗೆ ಅವಳಿಗೆ ಏನೋ ಅಪ್ಪ ಎಲ್ಲ ಬುರ್ಡೆಲ್ಲ ಓಪನ್ ಮಾಡ್ಬಿಟ್ಟಿದ್ದಾರೆ ನನಗೆ. ಹೊಡೆದು ಬುರ್ಡೆ ಎಲ್ಲ ಓಪನ್ ಮಾಡಿದ್ದಾರೆ. ನಾನ್ ಬುರ್ಡೆ ಓಪನ್ ಮಾಡಿದ್ರು ನಾನು ಹೆಂಗಿದೆ ಅಂದ್ರೆ ನೈಟು ಬುರ್ಡೆ ಓಪನ್ ಮಾಡಾದ್ಮೇಲೆ ಹೋಗಿ ತಲೆ ವಾಶ್ ಮಾಡ್ಕೊಂಡು ನಮ್ಮಮ್ಮ ಅರ್ಶಿನ ಹಾಕಾದ್ಮೇಲೆ ಮನೇಲಿ ನಾನ್ ವೆಜ್ ಮಾಡಿದ್ರು. ಅಡಿಯೋದು ಯಾರು ನೀವು ತಾನೆ, ನಮ್ಮ ಅಪ್ಪ ತಾನೇ ಹೊರ್ದಿತ್ತು, ಬೇರೆ ನೋಡಿದ್ರೆ ಸುಮ್ಮನೆ ಇರ್ತೀವ. ಅಪ್ಪ ಅಮ್ಮಂಗೆ ಆ ರೈಟ್ಸ್ ಇದೆ, ಹೋಗಿರಿ ಏನು ನೀವು ತಾನೇ ಹೊರ್ದಿದ್ದು, ತಲೆ ಕೆಡ್ಸ್ಕೊಳ್ದೆ ಹೋಗಿ ಮನೇಲಿ ಚಿಕನ್ ಫ್ರೈ ಚಪಾತಿ ಮಾಡಿದ್ರು. ಅದರಿಂದ ನಮ್ಮಪ್ಪ ಬಂದ್ರು, ಸಂಸ್ಕೃತದೆಲ್ಲ ಬೈದು ಇಷ್ಟಾದ್ರೂ ನಿನಗೆ ಮಾನ ಮರ್ಯಾದೆ ಅಂತ ನೋಡಿ ಬುರ್ಡೆ ಓಪನ್ ಆಗಿರೋ ನಾನು ಚಿಂತ ಕೂತಿದ್ದೆ ಅಲ್ಲ. ನಾನು ಹೊಡೆದಿರೋದು ಯಾರು ನೀವು ತಾನೆ, ಬಿಡಿ ಅದರಲ್ಲಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಆಮೇಲೆ ಹೇಳಿದೆ ಅವಳನ್ನೇ ಇಷ್ಟಪಡೋದು, ಅವಳನ್ನೇ ಮದುವೆ ಆಗೋದು ಅಂತ. ಅದಾದಮೇಲೆ ಎಲ್ಲ ಸರಿ ಅಂತ ಸಪೋರ್ಟ್ ಮಾಡಿದ್ರು. ಇವ್ರು ಸಪ್ರೇಟ್ ಬಂದರು, ಪಿ ಜಿಲಿದ್ರು. ದೆನ್ ಈಗ ಮದುವೆ ಆಗೋದು 1 ತಿಂಗಳಿದೆ. ಸೊ ಸರ್, ನಿಮ್ಮ ಲೈಫಲ್ಲಿ ಆಗಿರುವಂತಹ ಫಸ್ಟ್ ರಿಜೆಕ್ಷನ್ ಬಗ್ಗೆ ಹೇಳ್ಕೊಬೇಕು ಅಂತ ಅಂದ್ರೆ ಯಾವ ಥರ ರಿಜೆಕ್ಷನ್? ಫಸ್ಟ್ ಟೈಮ್ ಏನೋ ಒಂದು ಅಟೆಂಪ್ಟ್ ಮಾಡಿ ರಿಜೆಕ್ಷನ್ ಆದಾಗ ಬೇಜಾರಾಗುತ್ತೆ. ಸೊ ಆ ಒಂದು ಮೂಮೆಂಟ್ ಹೆಂಗ್ ಆಗ್ತಿದೆ? ನಾನು ಯಾವತ್ತೂ ಏನೇ ಇದಾದ್ರೂ ಫೀಲ್ ಮಾಡಲ್ಲ, ಬೇಜಾರಾಗುತ್ತೆ. ಓಕೆ ಈ ಥರ ಆಗೋಯ್ತಲ್ಲ ಅಂತ. ಅಂದರೆ ಒಂದು 2-3 ಕಡೆ ಸರ್ ನೀವು ಸೆಲೆಕ್ಷನ್ ಆಗಿದ್ದೀರಾ, ಈ ಥರ ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು, ನೀವು ಹಿಂಗೆ ದುಡ್ಡು ಕೊಡಬೇಕು, ಹೀರೋನೇ ಮಾಡ್ತೀನಿ ಅಂದರೆ ಒಂದಿಷ್ಟು ದುಡ್ಡು ಕೊಡಬೇಕು. ನಮ್ಮ ಅಪ್ಪಂಗೆ ಒಬ್ಬರು ಕಾಲ್ ಮಾಡಿದರು, ಒಬ್ಬರು ಡೈರೆಕ್ಟ್ರು. ಅಣ್ಣ ನಿಮ್ಮ ಮಗನ ಹೀರೋ ಮಾಡ್ತೀವಿ, ಫೋಟೋಶೂಟ್ ಎಲ್ಲ ಮಾಡಿಸ್ತೀವಿ, ನಿಮ್ಮ ಅಣ್ಣನ ಮಗನ ಹೀರೋ ಮಾಡ್ತೀನಿ, 5 ಲಕ್ಷ ದುಡ್ಡು ಕೊಡಿ, ಪ್ರೊಡ್ಯೂಸರ್ಗೆ 5 ಲಕ್ಷ ದುಡ್ಡು ಕೊಡಿಬೇಕಂತೆ. ಒಂದು ಕಡೆ ಒಬ್ರು ಕಾಲ್ ಮಾಡಿ ಆಶ್ಚರ್ಯ ಕಾಲದ ಈ ಥರ ಒಂದು ಒಳ್ಳೆ ಪಾತ್ರ ಇದೆ ಬನ್ನಿ, ನೆಗೆಟಿವ್ ಥರ ಫಸ್ಟ್ ಶೂಟು ಬನ್ನಿ ಅಂತ ಆಶ್ಚರ್ಯ ಕಾಲೇಜು ಕರೆಸಿ ಹೋದ ತಕ್ಷಣ ಅದು ಯೂನಿಟ್ ಗಾಡಿ ಇಲ್ಲ, ಏನಿಲ್ಲ, ಶೂಟಿಂಗ್ ಅವ್ರು ಯಾರು ಓಡಾಡ್ತಾ ಇಲ್ಲ ಏನು ಅಂದಮೇಲೆ ಇಲ್ಲ ಹಿಂಗೆ ಒಳಗಡೆ ಬನ್ನಿ, ಕಾಲೇಜ್ ಒಳಗಡೆ ಬನ್ನಿ, ರೂಮ್ ಒಳಗಡೆ ಗ್ರೌಂಡ್ ಎಲ್ಲ ಇಡೀ ಕಾಲೇಜ್ನ ಸುತ್ತಿಸ್ತಾ. ಅಲ್ಲಿ ಗೊತ್ತಾಯ್ತು ಇಲ್ಲಿ ಶೂಟಿಂಗ್ ನಡೀತಾ ಇಲ್ಲ ಅಂತ. ಸುಮ್ಮನೆ ಆಟಾಡ್ಸೋಕೆ 1-2-3 ಸರಿ ಆ ಥರ ಮಾಡಿದ್ದಾರೆ. ಲೊಕೇಶನ್ ಕರೆಸಿ ಅಲ್ಲಿ ಶೂಟಿಂಗ್ ನಡೀತಾ ಇರಲಿಲ್ಲ. ಆಮೇಲೆ ಲೊಕೇಶನ್ ಕರೆಸಿ ಕ್ಯಾರೆಕ್ಟರ್ಗಳು ಕೊರದೆ ಸುಮ್ಮನೆ ಕೂರಿಸಿರೋದಿದೆ. ಆಮೇಲೆ ಇವತ್ತು ನೈಟ್ ಎಲ್ಲ ಫಿಕ್ಸ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿಸಿ ನೆಕ್ಸ್ಟ್ ಡೇಯಿಂದ ಫೋನ್ ಸ್ವಿಚ್ ಆಫ್ಗಳು, ನೆಕ್ಸ್ಟ್ ಡೇಯಿಂದ ಇಲ್ಲ ಶೂಟಿಂಗ್ಗಳು ಈ ಥರ ಆಗಿದೆ. ಆ ಥರ ಎಲ್ಲ ಆದ್ರೂ ನಾನು ಬೇಜಾರಾಗ್ತಾ ಇತ್ತು. ಓಕೆ 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 ತಾಳ್ಮೆಯಿಂದ ಇರೋಣ. ನಿಮಗೆ ನಿಶ್ಚಿತ್ ಅವರ ಯಾವ ಒಂದು ಗುಣ ಸಿಕ್ಕಾಪಟ್ಟೆ ಇಷ್ಟ? ಆಗ ನೋಡಿದ ನಿಶ್ಚಿತ್ಗೂ ಇವಾಗ ಕ್ವಾಟೆ ಆಗಿರೋ ನಿಶ್ಚಿತ್ಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ನನಗೆ ಈ ಒಂದು ಗುಣ ನಂಗೆ ತುಂಬಾ ಇಷ್ಟ ಅಂತ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಯಾವ ಒಂದು ಗುಣ? ಅವರು ಪ್ರಿಯಾರಿಟಿ ಕೊಡೋದು ಇದುವರೆಗೂ ಚೇಂಜ್ ಆಗಿಲ್ಲ. ಲೈಕ್ ಎಲ್ಲೇ ಹೋದ್ರು ಸಹ, ಏನೇ ಮಾಡ್ತಿದ್ರು, ಎಷ್ಟೇ ಬಿಸಿ ಇದ್ರು, ಯಾರ ಜೊತೆಗೆ ಇದ್ರು ಸಹ, ನಾನು ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾರೆ. ಕೆಲವೊಬ್ರು ಇಗ್ನೋರ್ ಮಾಡ್ತಾರೆ, ಮಾಡೋಣ ಅಂತ. ಬಟ್ ಇವರು ಏನೇ ಇದ್ರು ಸಹ ಕಾಲ್ ಮಾಡಿ ರಿಸೀವ್ ಮಾಡಿ ಈ ಥರ ಫಸ್ಟ್ ಏನು ಅಂತ ಕೇಳ್ತಾರೆ. ಸುಮ್ಮನೆ ಮಾಡಿದೆ ಅಂದರೆ ಓಕೆ ಈ ಥರ ಇದ್ದೀನಿ, ಒಂದು 5 ನಿಮಿಷ ಮಾಡ್ತೀನಿ ಅಂದ್ಬಿಟ್ಟು ಓಕೆ ಅಂತ ಹೇಳ್ತಾರೆ. ಏನಾದರೂ ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ಆವಾಗಲೇ ರೆಸ್ಪಾಂಡ್ ಮಾಡ್ತಾರೆ. ಸೊ ಅದು ಫಸ್ಟಿಂದ ಇದುವರೆಗೂ ಇವತ್ತಿನವರೆಗೂ ಚೇಂಜ್ ಆಗಿಲ್ಲ. ಸರ್, ಈಗ ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ. ಪ್ರ್ಯಾಂಕ್ ಕಾಲ್ ಮಾಡುವಂತಹ ಟೈಮ್ ಯಾರಿಗೆ ಕಾಲ್ ಮಾಡ್ತೀರಾ? ಒಂದು ಸೆಲೆಬ್ರಿಟಿ ಕಾಲ್ ಮಾಡಬೇಕು ಪ್ರ್ಯಾಂಕ್ ಕಾಲ್ ಅಂತ ಅಂದ್ರೆ? ಹೌದಾ, ನಮ್ಮ ಅಣ್ಣ ತಮಗೆ ಮಾಡ್ತೀನಿ. ಸೆರಿಂಗ್ ಅವರು ಕೊಟ್ಬಿಡ್ತೀನಿ ತಗೊಳ್ಳಿ. ಬ್ರೋ ಎಲ್ಲಿದ್ರಿ? ಮನೆನಾ? ಊಟ ಇಲ್ಲ ಆಗಿಲ್ಲ. ಹೌದಾ ಬ್ರೋ, ತಕ್ಕಂತ ನನ್ನ ಅಕೌಂಟ್ಗೆ 5 ಲಕ್ಷ ಬಂದಿದೆ ಬ್ರೋ. ಸೂಪರ್. 5 ಲಕ್ಷ ಹಾಕಿದ್ದಾರೆ. ಬಟ್ ಏನ್ ಗೊತ್ತಾ,
ಮೆಸೇಜ್ ಮಾಡ್ತಿದ್ದಾರೆ, ಅಗೇನ್ ಕಾಲ್ ಮಾಡ್ತಿದ್ದಾರೆ, ಸರ್ ಮಿಸ್ ಆಗಿ ಅಕೌಂಟ್ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ, ರಿಟರ್ನ್ ಹಾಕಿ ಅಂತ. ಹಾಕ್ಬಿಡು ಮತ್ತೆ. ಹಾಕ್ಬಿಡ್ಲಾ? ನಾನೇನ್ ಮಾಡೋಣ ಅನ್ಕೊಂಡು ನಾನು ಸಂಗೆ ಫೋನ್ ಕಾಲ್ ನಂಬರ್ನೆಲ್ಲ ಬ್ಲಾಕ್ ಮಾಡೋಣ ಅನ್ಕೊಂಡೆ. ಬಾ ಒಂದ್ ಸ್ವಲ್ಪ ಯೋಚನೆ ಮಾಡೋಣ ಬಿಯರ್ ಅಕೌಂಟ್. ಓಕೆ ಓಕೆ, ಏನಿಲ್ಲ, ಇದು ಜಸ್ಟ್ ಫನ್ ಮಾಡಕ್ಕೆ ನಾನೊಂದು ಪಾಡ್ಕಾಸ್ಟಿಗೆ ಬಂದಿದ್ದೀನಿ ಈಗ. ಈಗ ಜಸ್ಟ್ ಅದಕ್ಕೆ ನಿಮ್ಮ ಕ್ಲೋಸ್ ಫ್ರೆಂಡು ಅವ್ರಿಗೆ ಕಾಲ್ ಮಾಡಬೇಕು ಅಂದರು, ಒಂದು ಜಸ್ಟ್ ಫನ್ ಮಾಡಬೇಕು ಅವ್ರು, ಅದಕ್ಕೆ ಮಾಡಿದೆ. ಮುಗಿಸ್ಕೊಂಡು ಮಾಡ್ತಿದ್ರು. ಸರಿ ಸರಿ ಬರ್ತೀಯಾ? ಅದೇ ಇದನ್ನ ಮುಗಿಸಿದ ತಕ್ಷಣ ಬರ್ತೀನಿ. ಸರಿ ಸರಿ ಓಕೆ. ಮೇ ಬಿ ದ ಶಾರ್ಟ್ ಅಂಡ್ ಸ್ವೀಟೆಸ್ಟ್ ಫ್ರಾಂಕ್ ಕಾಲ್ ಅನ್ಸುತ್ತೆ ಇದು. ಎಷ್ಟು ಬ್ಯೂಟಿಫುಲ್ ಆಗಿ ರೆಸ್ಪಾಂಡ್ ಮಾಡಿದ್ರು ತ್ರಿವಿಕ್ರಮ್ ಅವರು. 5 ಲಕ್ಷ ಅಂದ ತಕ್ಷಣ ಫಸ್ಟ್ ಕೊಟ್ಬಿಡು ಅಂತ ಎಲ್ಲ. ಹೌದೌದು. ಸೊ ಎಸ್, ಸೂಪರ್ ಸೂಪರ್ ಅವರು. ಅಂಡ್ ಫ್ರಾಂಕ್ ಕಾಲ್ ಅಂತೂ ಸೂಪರ್ ಆಗಾಯ್ತು. ಸೊ ಇದೇ ತರ ನಮ್ಮ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಇನ್ನೊಂದು ಏನಿದೆ ಅಂತ ನೋಡ್ಬಿಡೋಣ. ಎಸ್ ನೋಡೋಣ. ಎಸ್, ಸೊ ಮಿಸ್ಟ್ರಿ ಬಾಕ್ಸ್ ಓಪನ್ ಮಾಡ್ತಾನೆ ಕೇಳ್ತೀನಿ. ಒನ್ ಟೈಮ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಲೆಟರ್ ಸಿಕ್ಕಿದಂತೆ ಬಟ್ ಕಳ್ಕೊಂಡ್ಬಿಟ್ಟಿದ್ರಂತೆ. ಯಾಕೆ ಕಳ್ಕೊಂಡಿದ್ರಿ ನಿಶ್ಚಿತ್ ಅವರೇ? ಲೆಟರ್ ಅದಾ, ನನಗೆ ಇವರು ಫಸ್ಟ್ ಟೈಮ್ ನನಗೆ ಲವ್ ಲೆಟರ್ ಅಂತ ಬರ್ಕೊಟ್ಟಿದ್ದು ಅದೇ. ಕಳ್ಕೊಂಡ್ಬಿಟ್ಟಿದ್ರಿ? ಹಾ, ಕಳ್ದೋಗಿದೆ ಅಂದ್ರೆ ನಾನು ಅವಾಗ ಮನೇಲಿ ಗೊತ್ತಿರ್ಲಿಲ್ವಲ್ಲ. ಸೊ ನಾನು ಒಂದು ಬಾಕ್ಸ್ ಅಲ್ಲಿ, ಫೋನ್ ಬಾಕ್ಸ್ ಅಲ್ಲಿ ಔಟ್ ಮಾಡಿದ್ದೆ. ಅದೇನೋ ಕ್ಲೀನ್ ಮಾಡಿದ್ರೆ ನನ್ನ ತಮ್ಮ ಕಳ್ದು ಬಿಟ್ಟಿದೆ ಅಂತ ಅನ್ಕೊಂಡಿದ್ದೆ. ಸೊ ನೀವು ಕಳ್ಕೊಂಡಿರೋ ಲೆಟರ್ ನ ಮತ್ತೊಮ್ಮೆ ಬರ್ಸಿ ನಮ್ಮ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್ ಅಲ್ಲಿ ಮತ್ತೆ ಕೊಡ್ತಾ ಇದೀವಿ ನೋಡಿ. ಸೇಮ್ ಲೆಟರ್, ಎಕ್ಸ್ಟ್ರಾ ವರ್ಡ್ಸ್ ಸೇರಿಸಿದ್ದಾರೆ. ನೀವು ಲೆಟರ್ ಕಳ್ಕೊಂಡಾಗ ನಿಮಗೆ ಏನಾದ್ರು ಬೇಜಾರಾಯ್ತಾ ಅಥವಾ ನೀವೇನಾದ್ರು ಕೇಳಿದ್ರಾ, ಜಗಳ ಮಾಡಿದ್ರಾ? ಬೇಜಾರಾಗಿತ್ತು, ಬಿಕಾಸ್ ನಾನು ಅವರಿಗೆ ಫಸ್ಟ್ ಲೆಟರ್ ಬರ್ಕೊಟ್ಟಿದ್ದು. ಹೌದು, ತುಂಬ ಪ್ರೀತಿಯಿಂದ ಅದೊಂದು ಫೀಲ್ ಇರುತ್ತಲ್ಲ. ಆಮೇಲೆ ಎಲ್ಲಿ ಆ ಲೆಟರು ಅಂತ ಕೇಳಿದ್ರೆ ಕಳ್ದೋಗ್ಬಿಟ್ಟು ಎಲ್ಲೋ ಮಿಸ್ ಆಯಿತು ಅಂದರು. ಅವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹಿಂಗೆ ಸಮಾಧಾನ ಮಾಡ್ತೀರಾ ನೀವು? ನಾನು ಸಮಾಧಾನ ಮಾಡಿದೆ, ಬೇಜಾರು ಮಾಡ್ಕೋಬೇಡ, ಲೆಟರ್ ಪ್ರೀತಿನೇ ನೀನೇ ನನ್ನ ಹತ್ರ ಇರ್ಬೇಕಾದ್ರೆ ಲೆಟರಲ್ಲಿ ಏನಕ್ಕೆ ತಲೆ ಕೆಡ್ಸ್ಕೋಬೇಡ, ಅಷ್ಟು ಇದಾಯ್ತಾ, ಬರೀ ಆರಾಮಾಗಿ ಬರ್ಕೊಡು, ಅದರಲ್ಲಿ ಏನಿಲ್ಲ ಅಂತ. ಅವಾಗ ಕನ್ನಡದಲ್ಲಿ ಬರ್ಕೊಟ್ಟಿದ್ರು, ಇವಾಗ ಇಂಗ್ಲೀಷಲ್ಲಿ ಬರ್ದಿದ್ದಾರೆ. ಬಟ್ ಅದನ್ನೇ ಇಂಗ್ಲೀಷ್ ವಿತ್ ಕನ್ನಡ, ಇಂಗ್ಲೀಷಲ್ಲಿ ಬರ್ದಿದ್ದಾರೆ. ಇಂಗ್ಲಿಷ್ ವಿತ್ ಕನ್ನಡ. ಎಸ್. ಸೊ ಲೆಟರ್ನ ಜೋಪಾನವಾಗಿ ಇಟ್ಕೊಳ್ಳಿ ಸರಿ, ಮತ್ತೆ ಕಲಿಬೇಡಿ. ಎಸ್ ಎಸ್, ಖಂಡಿತ. ಸೊ ಎಸ್ ಎಸ್ ಅವ್ರ ಕ್ವೆಶ್ಚನ್ಸ್ ಗೆ ಹೋಗ್ಬಿಡೋಣ. ಎಸ್. ನಿಶ್ಚಿತ್ ಅವರ ಅಪ್ಪನ ಜೇಬಲ್ಲಿ ದುಡ್ಡು ಕದ್ದಿದ್ರಾ? ನೋ. ನೋ. ಓಕೆ. ನಿಶ್ಚಿತ್ ತುಂಬಾ ಕೋಪಿಷ್ಠಾನ? ಹೌದು. ಹೌದಾ? ಸೊ ಅಪ್ಪ ನಿಮ್ ಮೇಲೆ ಕೋಪ ಮಾಡ್ಕೊಂಡಾಗ ಅಮ್ಮನ ಹತ್ರ ಹೆಲ್ಪ್ ತಗೊಂಡಿದ್ದೀರಾ? ಎಸ್. ಎಸ್. ನಿಶ್ಚಿತ್ ಒನ್ ಟೇಕ್ ಆರ್ಟಿಸ್ಟ್? ಡಿಪೆಂಡ್ ಅಪಾನ್ ಸಿಚುವೇಶನ್. ಓಕೆ. ನಿಶ್ಚಿತ್ ಮನೆಯಲ್ಲಿ ಸುಳ್ಳು ಹೇಳಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ ಹೋಗಿದ್ದೀರಾ? ಈಗಲೂ ಮಾಡ್ತೀನಿ. ಈಗಲೂ ಸುಳ್ಳು ಹೇಳ್ತೀರಾ? ಓಕೆ. ನಿಶ್ಚಿತ್ ಫ್ಲರ್ಟ್ ಮಾಡ್ತಾರಾ? ಹೌದು. ಹೌದು. ನಿಮ್ ವೈಫ್ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ. ಫ್ಲರ್ಟ್ ಮಾಡ್ತೀನಿ ಅಂದ್ರೆ ಬೇರೆ ರೀತಿ ಅಲ್ಲ, ನೀವು ಸಕಲ ಕಾಣ್ತೀವಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಯಾವ್ದಾದ್ರು ಚೆನ್ನಾಗಿ ಹೋಗ್ತಿದ್ರೆ ಅವ್ರನ್ನೇ ನೋಡಿ, ಅವ್ರಿಗೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಹೋಗ್ತಿದ್ದಾರೆ, ಚೆನ್ನಾಗಿ ಕಾಣ್ತಿದ್ದಾರೆ. ಓಕೆ. ಸೊ ನಿಶ್ಚಿತ್ ಯಾವ್ದಾದ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೈದು ಅದಾದ್ಮೇಲೆ ರಿಗ್ರೆಟ್ ಮಾಡಿರೋದುಂಟಾ? ಹೌದು. ಹೌದು. ಓಕೆ, ಸೂಪರ್. ಸೊ ಎಸ್ ಆರ್ ನೋ ಮುಗೀತು. ಕಪಲ್ಸ್ ಇಲ್ಲೇ ಇದ್ದೀರಾ, ಮದುವೆಯಾಗಿ 1 ತಿಂಗಳಾಗಿದೆ. ಸೊ ಒಂದು ಸ್ಮಾಲ್ ಕಂಪ್ಯಾಟಿಬಿಲಿಟಿ ರೌಂಡ್ ತಗೊಂಡ್ಬಿಡೋಣ. ಎಸ್. ಸೊ ಮೇಡಮ್, ನಿಮ್ ಫೇವ್ರೆಟ್ ಕಲರ್ ಯಾವುದು? ಬ್ಲೂ. ಬ್ಲೂ. ಓಕೆ. ಸೊ ನಿಮಗೆ ಬ್ಲೂ ಪಿಲ್ಲೋ ನನ್ನ ಕಲರ್, ನನ್ನ ಫೇವರೇಟ್ ಕಲರ್ ಇದೆ, ಲಕ್ಕಿ ಕಲರ್. ಸೂಪರ್. ಸೊ ಏನಂತ ಅಂದ್ರೆ ನಾನು ಕ್ವೆಶ್ಚನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮೇಡಮ್ ಆಗಿದ್ರೆ ನೀವು ಪಿಲ್ಲೋ ಇಂದ ಅವರಿಗೆ ಟ್ಯಾಪ್ ಮಾಡಿ, ನೀವೇ ಆಗಿದ್ರೆ ನೀವು ಸರ್ ಟ್ಯಾಪ್ ಮಾಡಿ ಪಿಲ್ಲೋ ಇಂದ. ಓಕೆನಾ? ಸೊ ಮೋಸ್ಟ್ ರೊಮ್ಯಾಂಟಿಕ್ ಯಾರು ನಿಮ್ಮಿಬ್ರಲ್ಲಿ? ಸೂಪರ್. ಮೋಸ್ಟ್ ಡ್ರಾಮ್ಯಾಟಿಕ್ ಯಾರು? ಇಬ್ರು. ತುಂಬಾ ಕೇರಿಂಗ್ ಯಾರು? ವಾವ್. ಜಗಳ ಯಾರು ಜಾಸ್ತಿ ಮಾಡೋದು? ಜಾಸ್ತಿ ತರ್ಲೆ ಯಾರು? ಇವರು ಮಾಡ್ತಾರ, ಅವರು ತರ್ಲೆ ಮಾಡ್ತಾರ. ಓಕೆ. ಜಗಳ ಅವರೇ ಆಡೋದಂತ ಹೇಳಿದ್ರಿ. ಜಗಳ ಆದ್ಮೇಲೆ ಫಸ್ಟ್ ಸಾರಿ ಕೇಳೋದು ಯಾರು? ಲೇಟ್ ಆಗಿ ಮಲ್ಗೋದು ಯಾರು? ಇಬ್ರು ಲೇಟ್ ಆಗಿ ಮಲಗ್ತೀವಿ. ನಾನು ಶೂಟಿಂಗ್ ಇಂದ ಲೇಟ್ ಆಗಿ ಬಂದು
ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಾನು ಲೇಟಾಗಿ ಮನೆಗ್ತೀನಿ. ಇವರು ಆಫೀಸಿಂದ ಬರೋದೇ ಲೇಟ್ 2:30. ಓಕೆ. ಸೊ ಪಾರ್ಟಿ ಪರ್ಸನ್ ಯಾರು? ನಾನು ನೀವೇ. ಸೂಪರ್. ಜಾಸ್ತಿ ಶಾಪಿಂಗ್ ಮಾಡೋದು ಯಾರು? ಇಬ್ರು ಇಬ್ರು ಶಾಪಿಂಗ್ ಮಾಡ್ತೀರಾ? ಓಕೆ. ನಿಮ್ಮಿಬ್ರಲ್ಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದು ಯಾರು? ಇಬ್ರು ಮಾಡ್ತೀವಿ. ಇತ್ತೀಚೆಗೆ ಒಪ್ಪಿಲ್ಲೋ. ನಾನೇ ಹೇಳ್ಕೊಟ್ಟಿರೋದು, ನಾನು ನಮ್ಮಮ್ಮ. ಹಾ. ಬಟ್ ನಮ್ಮಮ್ಮ ಏನು ಅಡಿಗೆ ಮಾಡ್ತಾರೆ ಸೇಮ್ ಟೇಸ್ಟ್ ನಾನೇ ಕನ್ಫ್ಯೂಷನ್ ಆಗ್ಬಿಡ್ತೀನಿ ನಮ್ಮ ಮನೇಲಿ, ಹೌದಾ? ಇವ್ರು ಮಾಡಿದಾರ ನಾವ್ ಮಾಡಿದೀವ ಅಂತ. ಓಕೆ. ಒಂದೊಂದು ದಿನ ಸ್ನಾನನ ಸ್ಕಿಪ್ ಮಾಡೋದು ಯಾರು? ಇವ್ರು ಮಾಡ್ತಾರೆ. ಏನಿಲ್ಲ, ನಾನು ಪ್ರತಿದಿನ ಸ್ನಾನ ಮಾಡ್ತೀನಿ. ಅವರು ಮಾಡ್ತಾರೆ. ಬ್ರಷ್ ಮಾಡದೆ ಟಿಫನ್ ಮಾಡೋದು ಯಾರು? ಅವರಲ್ಲ? ನಾನು ಮನೇಲಿದ್ದಾಗ ಬೆಳಿಗ್ಗೆ ಬ್ರಷ್ ಮಾಡಲ್ಲ. ಓಕೆ. ಸ್ಕಿನ್ ಕೇರ್ ಯಾರು ಜಾಸ್ತಿ ಮಾಡ್ಕೊಂತೀರಾ? ಫಿಟ್ನೆಸ್ ಫ್ರೀಕ್ ಯಾರು? ನೀವು ಜಾಸ್ತಿ ಫಿಟ್ನೆಸ್ ಫ್ರೀಕ್ ಇಲ್ವಾ? ಇವಾಗ ಸ್ಟಾರ್ಟ್ ಮಾಡಿದ್ವಿ, ಈಗ ಶುರು ಮಾಡಿದ್ದೀರಾ. ಪೆಟ್ ಲವರ್ ಯಾರು? ಇವ್ರು ಒಂದೊಂದ್ಸರಿ ಇಷ್ಟಪಡ್ತಾರೆ, ನಾನು ಅಂದ್ರೆ ಇಷ್ಟಪಡ್ತೀನಿ. ತುಂಬಾ ನಮ್ಮ ಮನೇಲಿ ಸಾಕಿಲ್ಲ ಪ್ರಾಣಿಗಳನ್ನ, ಸೊ ಇಬ್ರು ಪ್ರಾಣಿಗಳನ್ನ ಬೇರೆಯವ್ರ ಮನೆಗೆ ಹೋದಾಗ ಎಲ್ಲ ಇಷ್ಟಪಡ್ತೀನಿ. ಸೂಪರ್. ಅಂಡ್ ನಮ್ಮ ತ್ರಿವಿಕ್ರಮ್ ರಾವ್ ಮನೇಲಿದೆ, ಹೋದ ತಕ್ಷಣ ಅದ್ ನಾವು ಎಂಟ್ರಿ ಕೊಟ್ಟ ತಕ್ಷಣ ಟಕ್ ಅಂತ ಬಂದ್ಬಿಡುತ್ತೆ. ಸೊ ಅದ್ರ ಜೊತೆಗೆ ಆಟ ಆಡ್ಕೊಂಡು ಓಡಿ ಬಂದು ಪರ್ಸೋದು ಮಾಡೋದೆಲ್ಲ ಮಾಡ್ಕೊಳುತ್ತೆ. ಸೊ ಕನ್ಫೆಷನ್ ಟೈಮ್. ಸೊ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಏನಾದ್ರು ಹೇಳ್ಕೊಬೇಕು ಅಂತದ್ದು ಹೇಳ್ಕೊಳಕ್ ಆಗಿಲ್ಲ ಅಂದ್ರೆ, ಸೊ ಇವತ್ತು ನಮ್ಮ ಕ್ಯಾಮ್ರಾ ಮುಂದೆ ಆತರ ಅಂತದ್ ಏನಿಲ್ಲ, ಬಟ್ ಎಲ್ಲೋ ಮಿಸ್ ಆಗಿ ನನ್ನಿಂದ ಯಾರಿಗೆ ಬೇಜಾರಾಗಿದ್ರು ಅದು ನಾನು ಯಾವಾಗ್ಲೂ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ನೋವು ಮಾಡಲ್ಲ, ಬಟ್ ಇನ್ ಕೇಸ್ ನಾನೆಲ್ಲೋ ಮಾತಾಡೋ ರೀತಿಲಿ ನಾನೇನು ಹೋಗ್ಬೇಕಾದ ದಾರಿಲಿ ಯಾರಿಗೆ ಒಬ್ರು ಹರ್ಟ್ ಆಗಿದ್ರು, ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಎಲ್ಲರೂ ನಾನು ಯಾವಾಗಲೂ ಅಷ್ಟೇ ಎಲ್ಲರೂ ಖುಷಿಯಿಂದ ಇರಬೇಕು ಅಂತ ನಾನು ಇಷ್ಟಪಡೋದು. ಸುತ್ತಮುತ್ತ ಇರೋರು ಯಾವಾಗಲೂ ಜೊತೆಯಿಂದನೇ ಇರಬೇಕು, ಖುಷಿಯಾಗಿರ್ಬೇಕು, ಪಾಸಿಟಿವ್ ಆಗಿರಬೇಕು, ಅದೇ ನನ್ನ ಆಸೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದೀವಿ. ನಮ್ಮ ಡಿ ಕಂಪನಿ ಪ್ರೆಸೆನ್ಸ್ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್ ಗೆ ಬಂದು ನೀವು ಮನಸ್ಸನ್ನ ಡಿಟಾಕ್ಸ್ ಮಾಡ್ಕೊಂಡಿದ್ದೀರಾ ಅಂತ ನಾವು ಅನ್ಕೊಂಡಿದೀವಿ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಂಗ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ನನಗೆ ದರ್ಶನ್ ಫೋನ್ ಮಾಡಿ, ಡಾರ್ಲಿಂಗ್ ಈ ತರ ಮನಸ್ಸಿನ ಡಿಟಾಕ್ಸ್ ಬ್ರಾಡ್ಕಾಸ್ಟ್ ಮಾಡ್ತಾ ಇದೀವಿ, ನೀನ್ ಬರ್ಬೇಕು ಗೆಸ್ಟ್ ಆಗಿ ಅಂತ. ಸೊ ನನಗೆ ಖುಷಿ ಆಯ್ತು. ಅದು ಫಸ್ಟ್ ಪ್ರೆಸೆನ್ಸ್ ಮಾಡ್ತಾ ಇದ್ದೀವಿ, ಸೊ ಫಸ್ಟ್ ಬ್ರಾಡ್ಕಾಸ್ಟ್ ಅಂದಾಗ ತುಂಬ ಖುಷಿ ಆಯಿತು. ಆಯಿತು ಡಾರ್ಲಿಂಗ್ ಬರ್ತೀನಿ, ಬೇರೆ ಕೆಲಸಗಳಿದ್ರು ಅವನಿಗೋಸ್ಕರ ಬಂದು ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಇಲ್ಲಿ ನೀವು ನನ್ನ ಹಳೆ ನೆನಪುಗಳು, ನನ್ನ ಸ್ಕೂಲಿಂದ ಕಾಲೇಜು ಎಲ್ಲ ನೆನಪುಗಳನ್ನೆಲ್ಲ ಮಾಡಿಸಿದ್ರೆ ತುಂಬ ಖುಷಿ ಆಯಿತು. ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಮನಸ್ಸಿನ ಡಿಟಾಕ್ಸ್ ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನನ್ನ ಆಸೆ. ಸೊ ಇವ್ರನ್ನ ಕ್ವಾಟ್ಲೆ ಆಗಿ ಮುದ್ದು ಸೊಸೆಯಲ್ಲಿ ಡೈಲಿ ನೋಡ್ತಾ ಇದ್ದೀರಾ. ಸೊ ಒರಿಜಿನಲ್ ನಿಶಿತ್ ಅವರ ಲೈಫ್ ಸ್ಟೋರಿ ಹೇಗಿತ್ತು ಅಂತ ಇವತ್ತು ಆದಷ್ಟು ವಿಷಯಗಳನ್ನ ನಮ್ಮ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್ ಅಲ್ಲಿ ನಾವು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಇಬ್ರು ಕಪಲ್ ಬಂದಿದ್ದಕ್ಕೆ ಶೋಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಒಂದು ಪಾಡ್ಕಾಸ್ಟ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಕೆಲವೊಂದು ಸರ್ಪ್ರೈಸ್ ಕೊಟ್ಟಿದ್ದೀರಾ, ನನ್ನ ಎಲ್ಲದಕ್ಕಿಂತ ಇವ್ರನ್ನ ಕರೆಸಿದ್ದು ಅಂಡ್ ಇವರು ಆಫೀಸಿಗೆ ರಜಾ ಹಾಕಿ ಬಂದಿದ್ದು ತುಂಬಾ ಖುಷಿ ಆಯ್ತು. ಕೆಲವೊಂದು ಸರ್ಪ್ರೈಸ್ ಕೊಟ್ಟಿದ್ದೀರಾ, ಐ ಆಮ್ ರಿಯಲಿ ಹ್ಯಾಪಿ. ಇದು ಒಳ್ಳೆ ಮೆಮೊರಿ, ಇದು ಯಾವಾಗ್ಲೂ ನನ್ನಲ್ಲಿ ಖಂಡಿತ ಇರುತ್ತೆ. ಅವರ ಒಂದು ಸಪೋರ್ಟ್ ಹಂಗೆ ಇತ್ತು. ಕಾಲ್ ಮಾಡಿದಾಗ ಮಾತಾಡಿ ಪ್ರತಿಯೊಂದು ನಾವು ಕೇಳಿದ ತಕ್ಷಣ ಪಾಪ ಎಲ್ಲ ಮೆಮೊರೀಸ್ ನೆಲ್ಲ ಕಳಿಸ್ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ನಿಮಗೂ ಥ್ಯಾಂಕ್ ಯು ನಮ್ಮ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಿಮ್ಗೆ ಏನ್ ಅನ್ನಿಸ್ತು? ನಿಮ್ಮ ಒಂದು ಸಿಗ್ನೇಚರ್ ಜೊತೆಗೆ ಒಂದ್ 2 ಲೈನ್ ಇಬ್ರು ಕಪಲ್ ಸೇರಿ ಬರೀಬಹುದು. ಏನಂತ ಬರೀ ನಿನ್ಗೇನು ಅನಿಸ್ತು ಅಂತ. ಎಸ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹೇಗೆ ಅನಿಸ್ತು ಓವರ್ ಆಲ್? ಅಂದರೆ ನಂದಿದೆ ಫಸ್ಟ್ ಮೀಡಿಯಾ ಫೇಸ್ ಮಾಡಿದ್ದು, ಅದು ಇವ್ರ ಜೊತೆ ಪಾಡ್ಕಾಸ್ಟಲ್ಲಿ ಗೊತ್ತಿರೋದು ಫಸ್ಟ್ ಟೈಮ್. ಎಕ್ಸೈಟೆಡ್ ಆಗಿತ್ತು, ಚೆನ್ನಾಗಿತ್ತು, ಖುಷಿ ಆಯಿತು. ನಾನು ಇನ್ವೈಟ್ ಮಾಡಿ ನಿಮಗೂ ಥ್ಯಾಂಕ್ ಯು.
ಸೊ ನಮ್ಮ ಸ್ಟುಡಿಯೋ ಹೆಂಗ ಅನಿಸ್ತು ಸರ್ ನಿಮ್ಗೆ? ಸರ್ ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ಕ್ವಾಟ್ಲೆ ಕೊಡ್ತಾ ಇರಿ, ನಿಲ್ಲಿಸಬೇಡಿ. ಅಂಡ್ ನಿಮ್ ಆಲ್ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಡಿ ಕಂಪನಿ ಟೀಮ್ ಕಡೆಯಿಂದ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ನಮ್ಮ ಪಾಡ್ಕಾಸ್ಟ್ ವಿತ್ ನಿಶಿತ್ ಕ್ವಾಟ್ಲೆ. ಸೊ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಯಾವ ಒಂದು ಗೆಸ್ಟ್ ಇರ್ತಾರೆ ಅಂತ ಯೋಚನೆ ಮಾಡ್ತಾ ಇರಿ. ನಾವು ಆದಷ್ಟು ಬೇಗ ವಾಪಸ್ ಬರ್ತೀವಿ. ದಿಸ್ ಇಸ್ ಡಿ ಕಂಪನಿ ಪ್ರೆಸೆನ್ಸ್ ಮನಸ್ಸಿನ ಡಿಟಾಕ್ಸ್ ಪಾಡ್ಕಾಸ್ಟ್.